ಹಲೋ ನಮಸ್ಕಾರ ಎಲ್ರಿಗೂ. ಯಾರು ಲೈವ್ಗೆ ಜಾಯ್ನ್ ಆಗ್ತಿದ್ದೀರಾ ನಿಮ್ಮೆಲ್ರಿಗೂ ವೆಲ್ಕಮ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಆಫ್ಟರ್ ವೆರಿ ಲಾಂಗ್ ಟೈಮ್. ತುಂಬ ಜನ ಹಾಯ್ ಅಂತ ಇದ್ದೀರಾ, ಎಲ್ರಿಗೂ ಹಾಯ್, ಹಲೋ. ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಜೊತೆ ಲೈವ್ ಸೆಷನಲ್ಲಿ ಯಾರಿರ್ತಾರೆ ಅಂತ ನಿಮ್ಮೆಲ್ರಿಗೂ ಕೂಡ ಆಲ್ರೆಡಿ ಗೊತ್ತಾಗಿರುತ್ತೆ. ಇವ್ರ ಬಗ್ಗೆ ನಾನು ಇಂಟ್ರಡಕ್ಷನ್ ಕೊಡೋ ಅವಶ್ಯಕತೆಯೇ ಇಲ್ಲ. ಅಗ್ನಿಸಾಕ್ಷಿ ಅನ್ನೋ ಸೀರಿಯಲ್ ನಮ್ಗೆ ಯಾರಿಗೆ ತಾನೇ ಗೊತ್ತಲ್ಲ, ನಮ್ಮೆಲ್ರಿಗೂ ಕೂಡ ಒಂದು ಕಾಲದಲ್ಲಿ ಫೇವ್ರೇಟ್ ಆದಂತಹ ಸೀರಿಯಲ್. ಆ್ಯಂಡ್ ಅದ್ರಲ್ಲಿ ಬರ್ತಿದ್ದಂಥ ಪ್ರತಿಯೊಂದು ಪಾತ್ರ ಕೂಡ ನಮ್ಮ ಮನಸ್ಸಿಗೆ ಹತ್ರ ಆದಂತಹ ಪಾತ್ರಗಳು. ಆ್ಯಂಡ್ ಆ ಸೀರಿಯಲ್ ಎಷ್ಟು ಫೇಮಸ್ ಆಗಿತ್ತೋ, ಆ ಸೀರಿಯಲಲ್ಲಿ ಬರ್ತಿದ್ದಂತಹ ಪ್ರತಿಯೊಂದು ಪಾತ್ರ ಕೂಡ ಅಷ್ಟೇ ನಮ್ಮೆಲ್ಲರ ಮನಸ್ಸಿಗೆ ಕೂಡ ಹತ್ತಿರ ಆದಂತಹ ಪಾತ್ರ. ಆ್ಯಂಡ್ ಆ ಸೀರಿಯಲಲ್ಲಿ ರಾಧಿಕಾ ಪಾತ್ರ ಮಾಡಿದಂತಹ ಅನುಷಾ ರಾವ್ ಅವರು ನನ್ನ ಜೊತೆ ಇವತ್ತು ಲೈವ್ ಸೆಷನಲ್ಲಿ ಇರ್ತಾರೆ. ಬನ್ನಿ, ಶೀಸ್ ಆನ್ ಲೈವ್, ಲೆಟ್ ಮಿ ಆ್ಯಡ್ ಹರ್. ಮಾತಾಡೋಣ. ನಿಮ್ಗೆ ಏನಾದರೂ ಕ್ವಶನ್ಸ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ, ಐ ವಿಲ್ ಆಸ್ಕ್ ಹರ್. ಹಲೋ, ಹಾಯ್ ಎಲ್ರಿಗೂ. ವೇಟಿಂಗ್ ಫಾರ್ ಮ್ಯಾಮ್. Waiting. It's not connecting. I think network problem ಇದೆ. So yes, ಎಲ್ರು ಕಾವ್ಯ ಅವರೇ ಹಾಯ್. I'll add her again. ಹಾಯ್ ವಿಸ್ಮಯ. ಹಾಯ್ ಹೇಳಿ ಅಂತಿದ್ದಾರೆ ಎಲ್ರಿಗೂ ಹಾಯ್. ರಮೇಶ್ ಹಾಯ್. ಹಲೋ. ಹಾಯ್ ಮ್ಯಾಮ್, ನಮಸ್ತೆ. ಹಾಯ್, ನಮಸ್ತೆ. ಹೌ ಆರ್ ಯು? ಐ ಆಮ್ ಫೈನ್ ಮ್ಯಾಮ್, ನೀವು ಹೇಗಿದ್ದೀರಾ? ಗುಡ್. ಹೇಗಿದೆ ಕ್ವಾರಂಟೈನ್? ಸೂಪರ್ ಆಗಿದೆ. ನಿಮ್ಮಂತವ್ರ ಜೊತೆ ಡೈಲಿ ಲೈವ್ ಮಾಡ್ಕೊಂಡು. ಸೊ ನಿಮ್ ಕ್ವಾರಂಟೈನ್ ಹೇಗಿದೆ ಹೇಳಿ? ಹೌಸ್ ವೈಫ್. ಹೇಗ್ ಸ್ಪೆಂಡ್ ಮಾಡಿದ್ರಿ ಮ್ಯಾಮ್ ಲಾಕ್ಡೌನ್ ನ? ಅಷ್ಟೇ, ಮನೆ ಕೆಲಸ ಅದು ಇದು ರೆಗ್ಯುಲರ್. ನಥಿಂಗ್ ಇಂಟ್ರೆಸ್ಟಿಂಗ್. ತುಂಬಾ ಸೀರೀಸ್ ನೋಡಿದ್ವಿ, ಮೂವೀಸ್ ನೋಡಿದ್ವಿ. ಸೊ ವರ್ಕ್ಔಟ್ ಅದು ಇದು. ಫ್ಯಾನ್ಸ್ ತುಂಬಾ ಜನ ಹಲೋ ಹಾಯ್ ರಾಧಿಕಾ ಮ್ಯಾಮ್ ಅಂತೆಲ್ಲ ಹೇಳ್ತಿದ್ದಾರೆ. ಎಲ್ರಿಗೂ ನಿಮ್ ಕಡೆಯಿಂದ ಒಂದು ಬಿಗ್ ಹಾಯ್ ಹೇಳ್ಬಿಡಿ. ಎಲ್ಲರಿಗೂ ಹಾಯ್. ಓಕೆ. ಸೊ ನಿಮ್ನ ಅನುಷಾ ಮ್ಯಾಮ್ ಅಂತ ಅಡ್ರೆಸ್ ಮಾಡ್ಬೇಕಾ ಇಲ್ಲ ರಾಧಿಕಾ ಮ್ಯಾಮ್ ಅಂತ ಅಡ್ರೆಸ್ ಮಾಡ್ಬೇಕಾ ನಾವು? ಅಲ್ಲ, ಎಲ್ಲರಿಗೂ ನನ್ನ ಒರಿಜಿನಲ್ ಹೆಸರು ಮರ್ತೋದಂಗ ಹೋಗಿದೆ. ಸೊ ಯಾರೆಲ್ಲ ನೋಡ್ತಿದ್ದೀರಾ ಫಸ್ಟ್ ಕೇಳಿಸ್ಕೊಬಿಡಿ. ಮ್ಯಾಮ್ ಹೆಸರು ಅನುಷಾ ಅಂತ, ಯು ಕ್ಯಾನ್ ಕಾಲ್ ಹರ್ ಅನುಷಾ. ರಾಧಿಕಾ ಸೈಡ್ ಅಲ್ಲಿ ಇರ್ಲಿ, ಅನುಷಾ ಕೂಡ ಪಾಪ ಮ್ಯಾಮ್ ಹೆಸರು, ಅದನ್ನು ಕೂಡ ಕರೀರಿ. ಥ್ಯಾಂಕ್ ಯು. ಹೇಳಿ. ಸೊ ತುಂಬಾ ಜನ ಹಲೋ ಹಾಯ್. ಆಕ್ಚುಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಲೈವ್ ಮಾಡ್ತಾ ಇರೋದು. I've never done a live before. Yeah. ಮನೋಹರ್ ಸರ್ ಜೊತೆ ಕೂಡ ನಾನೇ ಫಸ್ಟ್ ಲೈವ್ ಮಾಡಿದ್ದು, ನಿಮ್ ಜೊತೆ ಕೂಡ ನಾನೇ ಫಸ್ಟ್ ಲೈವ್ ಮಾಡಿದ್ದು. Yes, ಹೌದು actually. Yes, you can. Thank you. That's lovely ma'am. So ma'am, ಫಸ್ಟ್ ಇಂದ ನಿಮ್ ಬಗ್ಗೆ ನಿಮ್ಮ ಹತ್ರ ಮಾತಾಡ್ಬೇಕಂತ ತುಂಬಾ ಅನ್ಕೊಂಡಿದೀನಿ. ಫಸ್ಟ್ ಹೇಳ್ಬೇಕಂದ್ರೆ ನಾನು ನಿಮ್ನ ನೋಡಿದಾಗೆಲ್ಲ ಯು ಫೀಲ್ ಲೈಕ್ ವೆರಿ ಪಾಸಿಟಿವ್ ಪರ್ಸನ್. ವೆನ್ ಎವರ್ ಐ ಸಿ ಯು ಲೈಕ್ ಒಂದು ಒಳ್ಳೆ ವೈಬ್ಸ್ ಬರುತ್ತೆ. ಸೊ ನೀವು ಯಾವಾಗ್ಲೂ ಹೀಗೇನಾ, ಸ್ಮೈಲಿಂಗ್ ಯಾವಾಗ ನೋಡಿದ್ರು ನಗ್ನಗ್ತಾ ಖುಷಿಯಾಗಿ ಸಖತ್ ಪಾಸಿಟಿವ್ ಆಗಿರ್ತೀರಾ? ಇರೋದೇ ಹೀಗ ನೀವು? ಅಂದ್ರೆ ಐ ಆಮ್ ಲೈಕ್ ದಿಸ್ ಜನರಲಿ, ಬಟ್ ಐ ಆಮ್ ಆಲ್ಸೋ ವೆರಿ ಶಾರ್ಟ್ ಟೆಂಪರ್ಡ್. ಅದ್ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ, ಬಟ್ ಐ ಆಮ್ ಶಾರ್ಟ್ ಟೆಂಪರ್ಡ್. ಓಕೆ. ಅಂದ್ರೆ ಮನೋಹರ್ ಸರ್ ತುಂಬಾ ಕೂಲ್ ಅಂತ ಕೇಳ್ಪಟ್ಟೆ. ಅಂಡ್ ನಾನು ಅವತ್ತು ಲೈವ್ ಅಲ್ಲಿ ಹೇಳ್ಬೇಕಾದ್ರೆ ಸರ್ ನಮ್ ಕೋಪ ಬರೋದು ತುಂಬಾ ಕಮ್ಮಿ. ಸೊ ನೀವು ಅದ್ರ ಆಪೋಸಿಟ್. ಸರ್ ಹೇಗೆ ಹ್ಯಾಂಡಲ್ ಮಾಡ್ತಾರೆ ನಿಮ್ನ? ಈಗ ನಮ್ ಮದುವೆಗೆ ಆಲ್ಮೋಸ್ಟ್ 8 years ಆಗ್ತಾ ಬಂತು. ಸೊ ಹೀಸ್ ಫಿಗರ್ಡ್ ಇಟ್ ಔಟ್. ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಒಬ್ರಿಗೆ ಜಾಸ್ತಿ ಕೋಪ ಆದ್ರೆ ಇನ್ನೊಂದು ಆಪೋಸಿಟ್ ಪರ್ಸನ್ ಹ್ಯಾಸ್ ಟು ಬಿ ಅ ಲಿಟಲ್ ಕಾಮ್ ಅಂತಾರಲ್ಲ. ಸೊ ವಿ ಬ್ಯಾಲೆನ್ಸ್ಡ್ ಇಟ್ ಔಟ್. That's lovely ma'am. ಸೊ ನೀವು ಚೈಲ್ಡ್ಹುಡ್ ಇಂದ ಫಸ್ಟ್ ಇಂದ ಸ್ಟಾರ್ಟ್ ಮಾಡೋದಾದ್ರೆ ವಾಟ್ ಕೈಂಡ್ ಆಫ್ ಕಿಡ್ ವರ್ ಯು? ತುಂಬಾ ನಾಟಿನ ಅಥವಾ ತುಂಬಾ ಡೀಸೆಂಟ್ ಇನ್ನೋಸೆಂಟ್ ಕಿಡ್? ಯಾವ ತರ ಕಿಡ್ ನೀವು? ಸೊ ನಾನು ಅಟಿಲ್ ಐ ಥಿಂಕ್ ಸೆಕೆಂಡ್ or ಥರ್ಡ್ ಸ್ಟ್ಯಾಂಡರ್ಡ್ ಐ ವಾಸ್ ಅ ವೆರಿ ಕ್ವೈಟ್ ಚೈಲ್ಡ್. ಅಂದ್ರೆ ಜಾಸ್ತಿ ಇಂಟರಾಕ್ಟ್ ಮಾಡ್ತಿರ್ಲಿಲ್ಲ ಯಾರ ಹತ್ರನು. ಬಟ್ ಆಫ್ಟರ್ ದಟ್ ಸ್ವಲ್ಪ ಚೇಂಜ್ ಆಗ್ಬಿಟ್ಟು ಎಕ್ಸ್ಟ್ರೀಮ್ ಆಗೋದೆ. ತುಂಬಾ ಮಾತುಕತೆ, ತುಂಬಾ ವಟವಾಟ ಅನ್ನೋದು. ನಮ್ಮ ಹೇಳೋರು ಚಿಕ್ಕಕ್ಕಿರ್ಬೇಕಾದ್ರೆ ಎಷ್ಟೊಂಥರ ನಾವ್ ಹೇಳಿದ್ ಮಾತು ಕೇಳ್ಕೊಂಡು ತುಂಬಾ ಕ್ವೈಟ್ ಆಗಿರ್ತಿದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ಫುಲ್ ಆಪೋಸಿಟ್ ಆಗ್ಬಿಟ್ಟೆ ಅಂತ. ಚಿಕ್ಕ ವಯಸ್ಸಲ್ಲಿ ಏನಾದ್ರು ತುಂಬಾ
ತರಲೆ ಮಾಡಿ ಅಮ್ಮನ ಹತ್ರ ಅಪ್ಪನ ಹತ್ರ ಬೈಸ್ಕೊಂಡಿದ್ಯಾ? ಯಾವ್ದಾದ್ರು ಒಂದು ಇನ್ಸಿಡೆಂಟ್ ತುಂಬಾ ಬೈದ್ರು ನಮ್ಮ ಪೇರೆಂಟ್ಸ್ ಈ ತರಲೆ ಮಾಡಿದ್ಕೆ ಅಂದಿದ್ದು. So I was never very good at studies actually. Maths especially. ಯಾವಾಗ್ಲೂ ಫೇಲ್ ಆಗ್ತಿದ್ದೆ ನಾನು. ಸೊ ಸೊ ಅವಾಗ ನಮ್ಮ ಅಪ್ಪ ಹತ್ರ ಹೋಗ್ಬಿಟ್ಟು, ಅವತ್ತಷ್ಟೇ ಮಾರ್ಕ್ಸ್ ಕಾರ್ಡ್ ಬೇರೆ ಬಂದಿತ್ತು. ಹೋಗ್ಬಿಟ್ಟು ನನಗೆ ಈ ಬಾಕ್ಸ್ ಕೊಡ್ಸು. ಅವಾಗ ಒಂದು ಪೆನ್ಸಿಲ್ ಬಾಕ್ಸ್ ಬರೋದು, ಒಂದೊಂದು ಬಟನ್ ಮತ್ತಿದ್ರೆ ಒಂದೊಂದು ಸೆಪರೇಟ್ ಡ್ರಾ ತರ ಫಾರ್ ಇರೇಸರ್, ಶಾರ್ಪ್ನರ್ ಎಲ್ಲದಕ್ಕೂ ಸೆಪರೇಟ್ ಇರೋದು. ಸೊ ಆ ತರ ಬಾಕ್ಸ್ ಬೇಕಿತ್ತು. ಸೊ ನಮ್ಮ ಅಪ್ಪನ ಹತ್ರ ಹೋಗಿ ಕೇಳಿದ್ದೆ, ಇದ್ ಬೇಕು ನಂಗೆ ಅಂತ. ನಮ್ಮ ಅಪ್ಪ ಹೇಳಿದ್ರೆ ಮಾರ್ಕ್ಸ್ ಕಾರ್ಡ್ ನೋಡಿದ್ಯಾ, ನಿನಗೇನು ಕೊಡ್ಸೋದಿಲ್ಲ ಅಂತ. ಸೊ ಎಜುಕೇಶನ್ ರಿಲೇಟೆಡ್ ಆಗಿ ಸುಮಾರು ಬೈಸ್ಕೊಂಡಿದ್ದೀನಿ, ಬಟ್ ಅದರ್ವೈಸ್ ಏನು ಇಲ್ಲ. ಸೊ ಎಸ್, ಯಾರು ಅವ್ರು ನನ್ನ ಸ್ಕೂಲ್ ಮೇಟ್ ಅಂತ, ಸ್ಕೂಲ್ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ ಅಮೃತ ಅವರು. ಐ ಆಮ್ ಹರ್ ಸ್ಕೂಲ್ ಫ್ರೆಂಡ್ ಅಂತ. ಅಮೃತ, ಹಾಯ್ ಅಮೃತ, ಹೇಗಿದ್ದೀರಾ? ಸೊ ಕಾವ್ಯ ಅವರು ಸೇಮ್ ಹಿಯರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಐ ಥಿಂಕ್ ತುಂಬಾ ಜನ ಒಂಥರ ಎಜುಕೇಶನ್ ಐ ಡೋಂಟ್ ನೋ, ಬಟ್ ನಂಗೆ ಗೊತ್ತಿರೋರ್ ಪೈಕಿಲಿ ತುಂಬಾ ಜನ ಇಸ್ ನಾಟ್ ವೆರಿ ಗುಡ್ ಎಟ್ ಎಜುಕೇಶನ್. ಸೊ ಯೂಟ್ಯೂಬ್ ಅಲ್ಲಿ ಬ್ರೇಕಿಂಗ್ ನ್ಯೂಸ್, ಅಗ್ನಿಸಾಕ್ಷಿ ರಾಧಿಕಾ ಅವರು ಏನ್ ಮಾಡಿದ್ದಾರೆ ಗೊತ್ತಾ, ಸ್ಕೂಲ್ ಅಲ್ಲಿ ಫೇಲ್ ಆಗಿದ್ದಾರೆ ಮ್ಯಾಥ್ಸ್ ಅಲ್ಲಿ ಅಂತ ಬಂದ್ಬಿಡುತ್ತೆ. ಇಲ್ಲ, ತುಂಬಾ ಫೇಲ್ ಆಗಿದ್ದೀನಿ ನಾನು. ಅದ್ ಬರೀ ಚಿಕ್ಕಕ್ಕಿರ್ಬೇಕಾರೆ ಅಲ್ಲ, ಥ್ರೂ ಔಟ್ ಐವ್ ನಾಟ್ ಡನ್ ಫೇರ್ಲಿ ವೆಲ್ ಇನ್ ಮ್ಯಾಥ್ಸ್. ಅದ್ ನಂಗೆ ಅರ್ಥನೇ ಆಗ್ಲಿಲ್ಲ ನನಗೆ ಮ್ಯಾಥ್ಸ್. ಬಟ್ somehow ಎಜುಕೇಶನ್ ಮಾಡಿದೆ ನಾನು ಅಪ್ ಟಿಲ್ ಮಾಸ್ಟರ್ಸ್. ಸೊ ದಟ್ಸ್ ಓಕೆ, ಬ್ಯಾಲೆನ್ಸ್ ಮಾಡಿದ್ದೀರಾ. ಎಸ್. ಸೊ ಎಸ್ ಮ್ಯಾಮ್, ನಿಮ್ ಸ್ಕೂಲಿಂಗ್ ಎಲ್ಲ ಎಲ್ಲಿ ಮಾಡಿದ್ದು? ನಿಮ್ ಮೂಲತಃ ಯಾವ ಊರವರು? ಮೂಲತಃ ಸಿರ್ಸಿ, ಸಾಗರ ಸಿರ್ಸಿ. ಬಟ್ ಅಣ್ಣ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಸೊ ಅಪ್ಪ ತುಂಬಾ ಹಿಂದೆನೆ ಬೆಂಗಳೂರಿಗೆ ಶಿಫ್ಟ್ ಆಗೋದ್ರು. ಸೊ ವಿ ಡಿಡ್ ಅವರ್ ಎಜುಕೇಶನ್ ಇಲ್ಲೇ ಬೆಂಗಳೂರಲ್ಲೇ. ಸೊ ನಾನು ಓದಿದ್ದು ಕಾರ್ಮೆಲ್ ಕಾನ್ವೆಂಟ್ ಸ್ಕೂಲ್ ಅಂತ ಜಯನಗರ್ ಅಲ್ಲಿದೆ. ದೆನ್ ಐ ಡಿಡ್ ಮೈ ಕಾಲೇಜ್ ಲೈಫ್ PU to ಮಾಸ್ಟರ್ಸ್ ಒಂದೇ ಕಾಲೇಜ್, ಕ್ರೈಸ್ಟ್ ಕಾಲೇಜ್. ಓಕೆ, ಕಾಲೇಜಲ್ಲಿ ಒಬ್ರಿನ ಪರ್ಸನ್ ನ ಮೀಟ್ ಮಾಡ್ತೀರಾ ಅಂಡ್ ಆ ಪರ್ಸನ್ ಜೊತೆ ರಿಲೇಶನ್ಶಿಪ್ ಲೈಫ್ ಲಾಂಗ್ ಇಲ್ಲಿವರೆಗೂ ಕಂಟಿನ್ಯೂ ಆಗ್ತಾ ಇದೆ. ಅದ್ರ ಬಗ್ಗೆ ಯಾರಿಗ್ ಗೊತ್ತಿತ್ತು? ಅಲ್ಲ ಮ್ಯಾಮ್, ನನ್ಗೊಂದು ಕ್ಯೂರಿಯಸ್ ಕ್ವಶನ್ ಇದೆ. ಅಂದ್ರೆ ನಾನು ಸರ್ನ ಕೂಡ ಇದೇ ಕ್ವಶನ್ ಕೇಳಿದಾಗ, ಸೊ ಹೇಳಿ ನಿಮ್ ಮ್ಯಾರೇಜ್ ಸ್ಟೋರಿ ಅಂತ, ಅವ್ರು ಜಸ್ಟ್ 1 ಮಾರ್ಕ್ ಆನ್ಸರ್ ಅಲ್ಲಿ ಮುಗಿಸ್ಬಿಟ್ರು ಆ ಕ್ವಶನ್ ನ. ಏನಿಲ್ಲ, ನೋ ವಿ ವರ್ ಕಾಲೇಜ್ ಫ್ರೆಂಡ್ಸ್, ಎಷ್ಟೋ ವರ್ಷ ಆದ್ಮೇಲೆ ಅಗೇನ್ ವಿ ಗಾಟ್ ಕನೆಕ್ಟೆಡ್. ನಿನ್ಗೂ ಯಾರು ಸಿಕ್ಕಿಲ್ಲ, ನನ್ಗೂ ಯಾರು ಸಿಕ್ಕಿಲ್ಲ, ಸೊ ನಾವಿಬ್ರು ಮದ್ವೆ ಆಗ್ಬಿಡ ಅಷ್ಟೇ. ಆಕ್ಚುಲಿ ನಮ್ಗೆ ಅಷ್ಟೇ ಕತೆ ಇರೋದು. ಅಲ್ಲ ಹೆಂಗ ಮ್ಯಾಮ್ ಈ ಸ್ಟೋರಿ ಸಾಧ್ಯ? ನಿಂಗೂ ಯಾರು ಸಿಕ್ಕಿಲ್ಲ, ನಂಗೂ ಯಾರು ಸಿಕ್ಕಿಲ್ಲ, ನಾವಿಬ್ರು ಹಂಗೆ ಕನೆಕ್ಟ್ ಆಗ್ಬಿಡ. ಎಲ್ಲಾರು ಓಕೆ, ನಾವು ಸ್ಕೂಲ್ ಡೇಸ್ ಅಲ್ಲಿ ಐ ಹ್ಯಾಡ್ ಕ್ರಶ್, ಏನೋ ಈ ತರ ಎಲ್ಲ ಏನಾದ್ರು ಇರುತ್ತೆ ಸ್ಕೂಲ್ ಡೇಸ್ ಅಲ್ಲಿ, ಕಾಲೇಜಸ್ ಅಲ್ಲಿ. ಸೊ ನನ್ಗೆ ನಿಮ್ ಪಾಯಿಂಟ್ ಆಫ್ ವ್ಯೂ ಬೇಕು ನಿಮ್ಮ ಮ್ಯಾರೇಜ್ ಸ್ಟೋರಿ. ಸರ್ ಏನೋ 1 ಲೈನ್ ಅಲ್ಲಿ ಮುಗಿಸಿದ್ರು, ಪ್ಲೀಸ್ ನೀವು ಅಟ್ಲೀಸ್ಟ್ ಒಂದು 5 ಲೈನ್ ಆನ್ಸರ್ ಕೊಡಿ ನಮ್ಗೆ. ಓಕೆ, ಸೊ ಅವ್ರ ಕಸಿನ್ ನಾನು ಒಂದೇ ಟೀಮ್ ಅಲ್ಲಿ ಇದ್ವಿ. ಸೊ ವಿ ಹ್ಯಾಡ್ ಅ ಟೀಮ್ ಕಾಲ್ಡ್ ಸಮಾಕ್ಷ್. ನಾವು ಕಾಲೇಜ್ ನ ರೆಪ್ರೆಸೆಂಟ್ ಮಾಡ್ತಿದ್ವಿ ತುಂಬಾ ಕಡೆ. ಲೈಕ್ ಹೆಲೋ, ಹಾ ಮ್ಯಾಮ್ ಕೇಳಿಸ್ತಾ ಇದೆ. ಸೊ ಆತರ ಥ್ರೂ ಹರ್ ಐ ಮೆಟ್ ಹಿಮ್, ಬಿಕಾಸ್ ಇಸ್ ಟು ಕಮ್ ನಮ್ಮ ಕಾಲೇಜಿಗೆ ಬಂದ್ಬಿಟ್ಟು ನಮಗೆ ಪಿಕ್ಚರ್ಸ್ ಎಲ್ಲ ತೆಕ್ಕೊಡ್ತಾ ಇದ್ರು. ಅವ್ರಿಗೂ ಅವ್ರ ಅಸೈನ್ಮೆಂಟ್ಸ್ ಬೇಕಾಗ್ತಿತ್ತು. ನಮಗೂ ಯಾರು ಫ್ರೀ ಆಗಿ ಏನೋ ಪಿಕ್ಚರ್ಸ್ ತೆಕ್ಕೊಡ್ತಾರೆ ಅಂದ್ರೆ ಲೈಕ್ ವಿ ವುಡ್ ಬಿ ವೆರಿ ಹ್ಯಾಪಿ. ಸೊ ಹಂಗೆ ಮೀಟ್ ಮಾಡಿ ವಿ ವರ್ ಫ್ರೆಂಡ್ಸ್. ಆಮೇಲೆ ಯಾವ್ದೋ ಕಾರಣಾಂತರಗಳಿಂದ ವಿ ಲಾಸ್ಟ್ ಟಚ್. ನಾನು ಹೈಯರ್ ಎಜುಕೇಶನ್ ಗೆ ಐ ಸ್ಟಾರ್ಟೆಡ್ ಕಾನ್ಸಂಟ್ರೇಟಿಂಗ್. ಆಮೇಲೆ ಅವರು ಹಿ ಗಾಟ್ ಇನ್ ಟು ಮೂವೀಸ್. ಸೊ ವಿ ವರ್ ನಾಟ್ ಇನ್ ಟಚ್. ಯಾವ್ದೋ ಒಂದ್ ಟೈಮ್ ಅಲ್ಲಿ ವಿ ಗಾಟ್ ಬ್ಯಾಕ್ ಇನ್ ಟಚ್ ಓವರ್ ಫೇಸ್ಬುಕ್. ಯಾವ್ದೋ ಒಂದು ಸ್ಟೇಟಸ್ ಗೆ ಅವ್ರು ಕಮೆಂಟ್ ಮಾಡಿದ್ದಕ್ಕೆ ವಿ ಗಾಟ್ ಇನ್ ಟಚ್. ಅಂಡ್ ದೆನ್ ಹಿಂಗೆ ಮಾತಾಡ್ತಾ ಏನು ಮದ್ವೆ ಕತೆ ಅಂತ ಕೇಳಿದಾಗ ಅವರು ಹೇಳೋದು ನಂದೇನು ಆಗಿಲ್ಲ ಅಂತ. ಅವಾಗಷ್ಟೇ ಐ ವಾಸ್ ಆಕ್ಚುಲಿ ಎಂಗೇಜ್ ಟು ಸಮನ್ ಎಲ್ಸ್. ಸೊ ಅದು ಬ್ರೇಕ್ ಆಗಿತ್ತು. ಸೊ ಇವ್ರು ಹೇಳಿದ್ರು ಓಕೆ ಚಲೋ, ಯಾರು ಸಿಕ್ಕಿಲ್ಲ ಅಂದ್ರೆ ಲೆಟ್ಸ್ ಗೆಟ್ ಮ್ಯಾರಿಡ್ ಟು ಈಚ್ ಅದರ್. ಹೆಂಗಿರು ವಿ ಬೋತ್ ಇನ್ ಟು ಕ್ರಿಯೇಟಿವ್ ಫೀಲ್ಡ್ಸ್. ನಂಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಐ ಆಮ್ ಅ ಡಾನ್ಸರ್. ಸೊ ಹೀಸ್ ಲೈಕ್ ನಿಂಗೂ ಅರ್ಥ ಆಗತ್ತೆ ನನ್ನ ಫೀಲ್ಡು, ನಂಗೂ ಐ ವಿಲ್ ಆಲ್ಸೋ ಸಪೋರ್ಟ್, ಯು ನೋ ವಿ ಕ್ಯಾನ್ ಸಪೋರ್ಟ್ ಈಚ್ ಅದರ್ ಅಂತ. ಸೊ ಅಲ್ಲಿಂದ ನಮ್ದು we got engaged and then got married. ಒನ್ ಆಫ್ ದ ಕ್ರೇಜಿಯಸ್ಟ್ ಕಪಲ್ ನಾನು ನೋಡಿರೋದು. ಅಂದ್ರೆ ನೀವು ನೋಡಿದ್ರೆ ಗಂಡ ಹೆಂಡತಿ ಅಂತ ಅನ್ಸಲ್ಲ, ಟಿಪಿಕಲ್ ಹಸ್ಬೆಂಡ್ ಅಂಡ್ ವೈಫ್ ಏನಿದೆ
ಯು ಡೋಂಟ್ Yeah. ಲುಕ್ ಸೊ. ಈಗಲೂ ಫ್ರೆಂಡ್ಸ್ ಅನ್ಸತ್ತೇನೋ ನೀವು Yes. ಬೈಕಿಂಗ್ ಮಾಡೋದಿರ್ಬೋದು ಸರ್ ಅವ್ರ ಜೊತೆ, ಆ್ಯಂಡ್ ನೀವು ಹಾಕುವಂಥ ಪಿಕ್ಸ್ ಇರ್ಬೋದು, ಅವ್ರು ಹಾಕೋದೇನೋ ಹೆಂಡತಿ Yeah. ತೆಗ್ದಿದ್ ಪಿಕ್ ಫ್ರಮ್ ವೈಫ್ ಇಸ್ ಕಿಚನ್, ಈ ಥರ ಕ್ಯಾಪ್ಷನ್ಸ್ ಎಲ್ಲ Yeah. ನೀವಿಬ್ರು ಸಖತ್ ಕೂಲ್ ಆ್ಯಂಡ್ ಹೇಗೆ ಹೇಳೋದು ಅಂದರೆ ಯು ಡೋಂಟ್ ಲುಕ್ ಲೈಕ್ ಹಸ್ಬೆಂಡ್ ಅಂಡ್ ವೈಫ್ಸ್, ಮೋರ್ ಲೈಕ್ ಎ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು ನೀವಿಬ್ರು ನೋಡಿದಾಗ. ನಾವ್ ಹೆಂಗ್ ಹೇಳ್ಕೊಳೋದಂದ್ರೆ ನಮ್ ಲಿವ್ ಇನ್ ರಿಲೇಶನ್ಶಿಪ್ ಅಂತ. Though we're married, we're live in ಅಂದ್ರೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಫೀಲ್ಸ್ ತಗೊಳ್ಳೋದು, ಸೊ ವಿ ಡೋಂಟ್ ಫೀಲ್ ವೆರಿ ಓಲ್ಡ್ ಅಂತ. ನಿಜ ಹಾಗೆ ಕಾಣಿಸ್ತೀರಾ, ನೀವು ಹೇಳಿದ್ರೆ ಎಲ್ಲರೂ ನಂಬ್ತಾರೆ, ಅವ್ರು ಡೌಟೇ ಪಡಲ್ಲ ಅದನ್ನ. ಥ್ಯಾಂಕ್ ಯು. ಸೊ ಎಸ್ ಮ್ಯಾಮ್, ನೀವು ಡ್ಯಾನ್ಸಿಂಗ್ ನೀವು ಚಿಕ್ಕ ವಯಸ್ಸಿಂದ ಕೂಡ ಡ್ಯಾನ್ಸರ್ ಆಗಿದ್ರಿ. ಸೊ ಆ ಡ್ಯಾನ್ಸಿಂಗ್ ಫೀಲ್ಡ್ಗೆ ಹೇಗೆ ನಿಮ್ಮ ಪ್ಯಾಷನ್? ಚಿಕ್ಕ ವಯಸ್ಸಿಂದಾನೇ ನೀವು ಕಲಿಬೇಕು ಅಂತ ಕಲ್ತಿದ್ದ ಅಥವಾ ಅಚಾನಕ್ ಆಗಿ ಆ ಕಡೆ ನೀವು ಹೋಗಿದ್ದ? ಇಲ್ಲ, ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಸೊ ಅಲ್ಲಿಂದ ಅಂದ್ರೆ ಅಷ್ಟು ಪ್ಯಾಷನ್ ಇಂಟ್ರೆಸ್ಟ್ ಅಂತ ಏನಿರ್ಲಿಲ್ಲ. ಅಪ್ಪ ಅಮ್ಮ ಸೇರ್ಸಿದ್ರು ಹೋಗ್ಬೇಕು ಅನ್ನೋ ರೀತಿ ಇತ್ತು. ಬಟ್ ಆಸ್ ಐ ಗ್ರೂ ಅಪ್, ಯಾಕಂದ್ರೆ ನಮ್ಮಮ್ಮ ನನ್ನ ಸಂಗೀತ ಕ್ಲಾಸಿಗೂ ಹಾಕಿದ್ರು, ತುಂಬಾ ಫೋರ್ಸ್ ಮಾಡಿ ಸಂಗೀತ ಕ್ಲಾಸಿಗೆ ಹೋಗೋ ಅಂತ ಹೇಳೋರು. ಬಟ್ ಸಂಗೀತ ನಾನು ಒಂಥರ ಅಷ್ಟು ಎಂಜಾಯ್ ಮಾಡ್ಲಿಲ್ಲ ನಾನು. ದೋ ಡಾನ್ಸಿಗೆ ಬೇಕಾಗಿತ್ತು, ನಾನು ಅದನ್ನಷ್ಟು ಎಂಜಾಯ್ ಮಾಡ್ಲಿಲ್ಲ. ದಟ್ ಇಸ್ ವೆನ್ ಐ ರಿಯಲೈಸ್ಡ್ ಓಕೆ, ಡಾನ್ಸ್ ನಂಗೆ ತುಂಬಾ ಇಷ್ಟ. ಆಮೇಲೆ ಥ್ರೂ ಕಾಲೇಜ್, ಫ್ರಮ್ PU ಟಿಲ್ ಮಾಸ್ಟರ್ಸ್, ಐ ಜಸ್ಟ್ ಡಾನ್ಸ್ಡ್. ಸೊ ಥ್ರೂ ಔಟ್ ಕಾಲೇಜ್ ಟೀಮ್ ಅಲ್ಲಿದ್ದೆ. ಐ ರೆಪ್ರೆಸೆಂಟೆಡ್ ಕಾಲೇಜ್ ಆಲ್ ಓವರ್, ಲೈಕ್ ವಿ ಟು ಗೋ ಟು ಪಾಂಡಿಚೇರಿ ಆರ್ ಸಮ್ ಅದರ್ ಕಾಲೇಜ್. Yeah, we used to like have fun. So dance is one major part ನನ್ನ ಲೈಫ್ ಅಲ್ಲಿ. ಸೊ ಎಸ್, ಎಲ್ಲರೂ ಕೂಡ ಮ್ಯಾಮ್ ಹೇಗೆ ಈ ಫೀಲ್ಡಿಗೆ ಬಂದ್ರು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಮುಂಚೆಯಿಂದಾನೇ ಇದ್ರ ಆ ಥರ ಎಲ್ಲ ಕ್ವಶನ್ಸ್ ಇರುತ್ತೆ. ಬಟ್ ನೀವು ಮದುವೆ ಆದ್ಮೇಲೆ ಈ ಫೀಲ್ಡಿಗೆ ಬಂದಿದ್ದು ಅಂತ ನಾನು ಕೇಳ್ಪಟ್ಟೆ, ನಿಜನಾ ಮ್ಯಾಮ್? ನಿಜ. ಸೊ ಎಸ್, ಆಕ್ಚುಲಿ ಮದ್ವೆಗಿಂತ ಮುಂಚೆ ನಾವು ಕಾಲೇಜಲ್ಲಿ ಇರ್ಬೇಕಾದ್ರೆ ಇವ್ರೊಂದ್ ಶಾರ್ಟ್ ಮೂವಿ ಮಾಡಿದ್ರು, ಅದ್ರಲ್ಲಿ ಆಕ್ಟ್ ಮಾಡಿದ್ದೆ. ಸೊ ದಟ್ ವಾಸ್ ವೆನ್ ಐ ವಾಸ್ ಇನ್ ಡಿಗ್ರಿ, ಫಸ್ಟ್ ಇಯರ್ ಆಫ್ ಡಿಗ್ರಿ. ಸೊ ಅದು ಸರ್ ಜೊತೆ ಫಸ್ಟ್ ನೀವು ಆಕ್ಟ್ ಮಾಡಿದ್ದು? ಎಸ್. ಆಮೇಲೆ ನಂದು ಫಸ್ಟ್ ಆಕ್ಚುಯಲ್ ವಾಟ್ ಎವರ್ ಆಕ್ಟಿಂಗ್ ಅಥವಾ ಏನೋ ಚಾನ್ಸ್ ನಂಗೆ ಸಿಕ್ಕಿದ್ದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿನಲ್ಲೇ. ಸೊ ದಟ್ ವಾಸ್ ಆಲ್ಸೋ ಹಿಸ್ ಮೂವಿ. ಸೊ ಸೊ ಯೂಶಲಿ ಏನಾಗುತ್ತೆ ಅಂದ್ರೆ ಈ ಫೀಲ್ಡ್ ಅಲ್ಲಿ ಇರೋರು ಮದ್ವೆ ಆದ್ಮೇಲೆ ತುಂಬಾ ಜನ ಡಿಸ್ಕಂಟಿನ್ಯೂ ಮಾಡೋದು ತುಂಬಾ ಜಾಸ್ತಿ, ಎಸ್ಪೆಷಲಿ ಗರ್ಲ್ಸ್ ವಿಷಯಕ್ಕೆ ಬಂದಾಗ. ಮದ್ವೆ ಆದ್ಮೇಲೆ ದೇ ಟೇಕ್ ಬ್ರೇಕ್ ಅಥವಾ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟು ಬೇರೆ ಕಡೆ ಏನೋ ಮನೆ ಕಡೆ ತುಂಬಾ ಇದು ಮಾಡ್ತಾರೆ. ಬಟ್ ನಿಮ್ಮ ಲೈಫಲ್ಲಿ ಒಂಥರ ರಿವರ್ಸ್, ಮದುವೆ ಆದ್ಮೇಲೆ ನಿಮ್ಗೆ ಈ ಫೀಲ್ಡ್ ಕಡೆ ಇಂಟ್ರೆಸ್ಟ್ ಬರುತ್ತೆ ಅಂಡ್ ಈ ಫೀಲ್ಡ್ ಅಲ್ಲಿ ನೀವೇನೋ ಅಚೀವ್ ಮಾಡ್ಬೇಕು ಅಂತ ಯು ಅಚೀವ್ ಸೋ ಮೆನಿ ಥಿಂಗ್ಸ್ ಆಫ್ಟರ್ ಮ್ಯಾರೇಜ್. ಸೊ ಅದ್ರ ಬಗ್ಗೆ ಹೇಳಿ, ಯಾಕಂದ್ರೆ ತುಂಬಾ ಡಿಫ್ರೆಂಟ್ ಇದು ಬೇರೆಯವರಿಗೆ ಕಂಪೇರ್ ಮಾಡಿದಾಗ. ಅಂದ್ರೆ ನನ್ನ ಫ್ಯಾಮಿಲಿ, ವೆದರ್ ಮೈ ಪೇರೆಂಟ್ಸ್ ಅಥವಾ ನನ್ನ ಇನ್ಲಾಸ್, ನನ್ನ ಅತ್ತೆ ಮಾವ ಯಾರೇ ಇರ್ಬೋದು, ದೇ ವೆರಿ ಸಪೋರ್ಟಿವ್, ಅಂದ್ರೆ ವೆರಿ ಅಂಡರ್ಸ್ಟ್ಯಾಂಡಿಂಗ್. ಸೊ ಇವ್ರಾರು ಅಷ್ಟೇ, ಲೈಕ್ ಹೀಸ್ ಲೈಕ್ ಓಕೆ, ನಿಂಗೆ ಏನ್ ಇಂಟ್ರೆಸ್ಟ್ ಬರುತ್ತೋ ನೀವು ಡೂ ದಟ್ ಅಂತ. ಸೊ ಐ ವಾಸ್ ಟೀಚಿಂಗ್, ಐ ವಾಸ್ ವರ್ಕಿಂಗ್ ಆಸ್ ಅ ಕೌನ್ಸಿಲರ್ ಒಂದು ಹಾಸ್ಪಿಟಲ್ ಅಲ್ಲಿ. ಸೊ ಐ ಕ್ವಿಟ್ ದಟ್ ಜಾಬ್ ಬಿಫೋರ್ ಐ ಗಾಟ್ ಮ್ಯಾರಿಡ್ ಅಂಡ್ ಟು ಕಾನ್ಸಂಟ್ರೇಟ್ ಆನ್ ಡಾನ್ಸ್. ಸೊ ಹೀಗೆ ನಾನು ಯಾವ್ದೋ ಒಂದ್ ಜಾಗದಲ್ಲಿ ಐ ವಾಸ್ ಟೀಚಿಂಗ್ ಡಾನ್ಸ್, ಅಲ್ಲಿ ಕೇಳಿದ್ರು ನಂಗೆ, ವುಡ್ ಯು ಬಿ ಇಂಟ್ರೆಸ್ಟೆಡ್, ಒಂದು ಆಡಿಷನ್ ಇದೆ ಮಾಡ್ತೀರಾ ಅಂತ. ಸೊ ಐ ವಾಸ್ ಲೈಕ್ ವೈ ನಾಟ್ ಅಂದ್ಬಿಟ್ಟು ಐ ಡಿಸ್ಕಸ್ಡ್ ವಿತ್ ಮನು, ಅಂಡ್ ಹಿ ವಾಸ್ ಲೈಕ್ ಓಕೆ ಚಲೋ, ನಿನಗೆ ಇಂಟ್ರೆಸ್ಟ್ ಇದೆ, ಗಿವ್ ಇಟ್ ಅ ಶಾಟ್, ಐ ಮೀನ್ ದೇರ್ ಇಸ್ ನೋ ಪ್ರಾಬ್ಲಮ್, ಯು ನೆವರ್ ನೋ ಅಂತ. ಅಲ್ಲಿಂದ ಶುರು ಆಗಿತ್ತು. ಸೊ ಎಸ್, ನೀವು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯಲ್ಲಿ ಸರ್ ಜೊತೆ ವರ್ಕ್ ಮಾಡ್ತೀರಾ. ಹೇಗಿತ್ತು ಹಸ್ಬೆಂಡ್ ಜೊತೆ ಅಲ್ಲಿ ವರ್ಕ್ ಮಾಡೋದು ಸೆಟ್ ಅಲ್ಲಿ? ಸೊ ಮನೇಲಿರೋದಕ್ಕೂ ಸರ್ ಅಲ್ಲಿರೋದಕ್ಕೂ ಡಿಫ್ರೆನ್ಸ್ ಏನ್ ಅನ್ಸ್ತು ನಿಮ್ಗೆ? ಈಸ್ ದ ಸೇಮ್ ಎಲ್ಲೋದ್ರು. ಆಮೇಲೆ ವೆರಿ ಜೋವಿಯಲ್, ಒಂಥರ ನಕ್ಕೊಂಡು. ಬಟ್ ಐ ವಾಸ್ ವೆರಿ ಕಾನ್ಶಿಯಸ್, ಯಾಕಂದ್ರೆ ನನಗೆ ಏನು ಐ ವಾಸ್ ಅಂದ್ರೆ ನನಗೆ ಐ ಡಿಂಟ್ ನೋ ವಾಟ್ ಆಕ್ಟಿಂಗ್ ಈಸ್, ಆರ್ ಲೈಕ್ ಯು ನೋ ಹೌ ಟು, ಹೆಂಗ್ ಆಕ್ಟ್ ಮಾಡೋದು, ಏನು ವಾಟ್ ಇಸ್ ಟೂ ಮಚ್, ವಾಟ್ ಇಸ್ ಟೂ ಲೆಸ್ ಏನು. ಆಮೇಲೆ ಹಿ ವಾಸ್ ಆಪೋಸಿಟ್ ಅಲ್ಲ, ಕ್ಯಾಮ್ರಾದಲ್ಲಿ ಅವರಿದ್ರು ಲೈಕ್ ಕ್ಯಾಮ್ರಾ ಮ್ಯಾನ್ ಆಗಿ. ಸೊ ಐ ವಾಸ್ ವೆರಿ ಒಂಥರ ಕಾನ್ಶಿಯಸ್ ಆಗಿದ್ದೆ. ಆಮೇಲೆ ಐ ವಾಸ್ ಟೆಲಿಂಗ್ ಅವಾಗಿನ ಅಸಿಸ್ಟೆಂಟ್ ಹೇಳ್ತಿದ್ದೆ, ಪ್ಲೀಸ್ ನೀವಾರು ಬಂದ್ ಮಾಡಿ, ಐ ಡೋಂಟ್ ವಾಂಟ್ ಹಿಮ್ ಟು ಬಿ ದೇರ್, ತುಂಬಾ ಒಂಥರ ನಾಚಿಕೆ ಆಗತ್ತೆ ಅಂತ. ಬಟ್ ಶ್ವೇತಾ ವಾಸ್ ದೇರ್, ಶ್ವೇತಾ ಶ್ರೀವಾತ್ಸವ್ ಅವರು. ಆಮೇಲೆ ಶಿ ವಾಸ್ ಲೈಕ್ ಚಿಲ್, ಇಟ್ಸ್ ಓಕೆ, ಹಿಂಗೆ ಮಾಡಿ ಅಂತ. ಸೊ ದಟ್ಸ್ ಇಟ್. ಅಂಡ್ ಸುನಿ ವಾಸ್ ಆಲ್ಸೋ ಲೈಕ್, ಇಲ್ಲ ನೀವು ಮಾಡಿ ಪರವಾಗಿಲ್ಲ, ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು. ಲೈಕ್ ಓಕೆ ಸರಿ ಮಾಡೋಣ ಅಂತ. ಸೊ ಇಬ್ರು ಕೂಡ ಒಂದೇ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತೀರಾ? ಸರ್ ಏನಾದ್ರು ಸಜೆಷನ್ಸ್ ಕೊಟ್ಟಿದ್ದೆ ಉಂಟಾ ಸ್ಟಾರ್ಟಿಂಗ್ ಅಲ್ಲಿ? ಏನೂ ಇಲ್ಲಪ್ಪ, ಅವರಂತೂ ಇನ್ವಾಲ್ವ್ ಆಗ್ಲಿಲ್ಲ. ಈಸ್ ಲೈಕ್ ನೀನು ಡೈರೆಕ್ಟ್ ಮಾಡ್ಕೊಂತ ಬಿಟ್ಬಿಟ್ರು. ಯಾ, ಬಟ್ ಐ ವಾಸ್ ವೆರಿ ಕಾನ್ಶಿಯಸ್ ಫಾರ್ ಶೋರ್. ಒಂಥರ ಐ ಡಿಂಟ್ ನೋ ದೋ ಕ್ಯಾಮ್ರಾ ಅಂದ್ರೆ ಲೈಕ್ ಐ ಯೂಸ್ ಟು ಆಲ್ವೇಸ್ ನನ್ನ ಫ್ರೆಂಡ್ಸ್ ಫೋಟೋಸ್ ತೆಗಿತಿದ್ರಲ್ಲ, ಇಟ್ ಬಿ ಲೈಕ್ ಪೋಸ್ ಎಲ್ಲ ಮಾಡ್ತಿದ್ದೆ.
ಬಟ್ ಇದು ಆಕ್ಟಿಂಗು ಇಷ್ಟೊಂದ್ ಜನ, ಐ ವಾಸ್ ವೆರಿ ಕಾನ್ಶಿಯಸ್, ಒಂಥರ ನರ್ವಸ್ ಆಗಿದ್ದೆ. ಸೊ ನಿಮ್ಗೆ ಎದುರುಗಡೆನೆ ಸರ್ ಇದ್ದಾಗ ಹೇಗೆ ಅನಿಸ್ತೈತೆ, ಅಯ್ಯೋ ಇವ್ರ ಮುಂದೆ ಯಾಕಪ್ಪ ಆಕ್ಟ್ ಮಾಡ್ಬೇಕು, ಸ್ವಲ್ಪ ಸೈಡ್ ಹೋಗ್ಬಿಡು ಅಂತ ಎಲ್ಲ ಹೇಳಿಬಿಟ್ಟ? ಯಾ, ಲೈಕ್ ಐ ಆಕ್ಚುಲಿ ಸೆಡ್, ನಂಗೆ ಒಂಥರ ಐ ಫೀಲ್ ವೆರಿ ಶೈ, ನೀವು ಪ್ಲೀಸ್ ಆ ಕಡೆ ಹೋಗಿ ಇನ್ಯಾರನ್ನಾರು ಹೋಗಿ ಕರ್ಕೊಂಡ್ ಬನ್ನಿ ಅನ್ನೋ ರೀತಿಲಿ. ಸರ್ ರಿಯಾಕ್ಷನ್ ಹೇಗಿತ್ತು? ಅವರು ಹಾಗೆ ಫೀಲ್ ಮಾಡ್ತಿದ್ರ, ಇಲ್ಲಾಂದ್ರೆ ಏನಾದ್ರು ನೀವು ಶಾರ್ಟ್ ಅಲ್ಲಿ ಇದ್ದಾಗ ಏನಾದ್ರು ತುಂಬಾ ನಗ್ಸೋದು ಅಥವಾ ರೇಗ್ಸೋದು, ಹಿಂಗೆ ಹಿಂಗೆ ಏನ್ ಶಾರ್ಟ್ ಹಿಂಗ್ ಮಾಡಿದ್ಯಾ ಈ ತರ ಏನಾದ್ರು ಹೇಳ್ತಾ ಇದ್ರಾ? ಇಲ್ಲ, ಬಟ್ ಐ ಡಿಡ್ ರಿಯಲೈಸ್, ನಾನು ಯಾವ್ದೋ ಒನ್ ಶಾರ್ಟ್ ಐ ಟುಕ್ ಟೂ ಮೆನಿ ಟೇಕ್ಸ್, ಐ ರಿಮೆಂಬರ್. ಸೊ ಅವಾಗ ಅವ್ರಲ್ಲಿ ನಿಂತ್ಕೊಂಡು ಏನೋ ನಗ್ತಾ ಇದ್ರು, ನಂಗೆ ತುಂಬಾ ಒಂಥರ ಎಂಬಾರಸ್ ಆಗೋಯ್ತು. ಇದೇನಿದು ಇಷ್ಟೊಂದು ಟೇಕ್ಸ್ ತಗೋತಾ ಇದೀನಿ, ಲೇಟ್ ಮಾಡ್ತಿದ್ದೀನೇನೋ ಅನ್ನೋದ್ ರೀತಿಲ್ ಅಷ್ಟೇ. ಅವ್ರಾಗ ಏನ್ ಬಂದ್ಬಿಟ್ಟು ಏನು ಹಿ ಡಿಡ್ಂಟ್ ಸೇ ಎನಿಥಿಂಗ್. ಸೊ ಎಸ್ ಮ್ಯಾಮ್, ಅಲ್ಲಿಂದ ಬರೋದಾದ್ರೆ ನಿಮ್ಮ ಸೀರಿಯಲ್, ವೆರಿ ಫಸ್ಟ್ ಸೀರಿಯಲ್ ಅಲ್ಲೇ ನೀವು ಚೂಸ್ ಮಾಡುವಂತ ರೋಲ್ ನಿಮ್ಗೆ ಕಂಪ್ಲೀಟ್ ಆಪೋಸಿಟ್ ಅಂದ್ರೆ ನೀವು ಆ ಥರದ್ದು ಮಾಡ್ಬೋದು ಅಂತ ನಿಮಗೂ ಕೂಡ ಇಮ್ಯಾಜಿನ್ ಮಾಡ್ಕೊಂಡಿರ್ತಾರಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ನೀವು ರಿಯಲ್ ಲೈಫಲ್ಲಿ ಇರುವಂಥ ಕ್ಯಾರೆಕ್ಟರ್ಗೂ ಅಲ್ಲಿರೋ ಒಂಥರ ಅಜಗಜಾಂತರ ಡಿಫ್ರೆನ್ಸ್ ಅಂತಾರಲ್ಲ, ಆ್ಯಂಡ್ ಏಜ್ ವೈಸಲ್ಲಿ ಇರ್ಬೋದು ಅಥವಾ ಕ್ಯಾರೆಕ್ಟರ್ ವೈಸಲ್ಲಿ ಇರ್ಬೋದು. ಸೊ ಕೇಳಿಸ್ಲಿಲ್ವಾ? ನನಗೆ ಕೇಳಿಸ್ಲಿಲ್ಲ. ಈಗ ಕೇಳಿಸ್ತಾ ಇದೆಯಾ ಮ್ಯಾಮ್? ಕೇಳಿಸ್ತಾ ಇದೆ. ನಂಗೆ ಸ್ವಲ್ಪ ಕಟ್ ಬರ್ತಿದೆ. ಕ್ಯಾಮ್ರಾ ಇನ್ನೊಂಚೂರು ಬೇರೆ ಕಡೆ ಪ್ಲೀಸ್ ಮಾಡೋಕ್ಕಾಗುತ್ತಾ ಫೋನ್ನ? ಸೊ ಎಸ್, ತುಂಬ ಜನ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಖಂಡಿತವಾಗಿ ನಿಮ್ಮ ಕ್ವಶನ್ಸ್ ಎಲ್ಲ ತಗೋತೀನಿ. ಸೊ ಎಸ್, ಈಗ ಕೇಳಿಸ್ತಾ ಇದೆಯಾ ಮ್ಯಾಮ್? ಕೇಳಿಸ್ತಾ ಇದೆ. ಐ ಆಮ್ ಸೋ ಸಾರಿ, ಐ ಥಿಂಕ್ ಇಂಟರ್ನೆಟ್ ಕನೆಕ್ಷನ್ ಏನೋ ಪ್ರಾಬ್ಲಮ್ ಇದೆ. ದಟ್ಸ್ ಓಕೆ ಮ್ಯಾಮ್. ಸೊ ನಿಮ್ಮ ಫಸ್ಟ್ ಸೀರಿಯಲ್ ದುರ್ಗಾ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲಿ ನಿಮ್ಮ ರೋಲ್ ಫುಲ್ ಕಂಪ್ಲೀಟ್ ಡಿಫ್ರೆಂಟ್, ಒಂಥರ ಅಜಗಜಾಂತರ ವ್ಯತ್ಯಾಸ. ನೀವಿರೋ ವಯಸ್ಸಿಗಿರ್ಬೋದು ಅಥವಾ ನೀವಿರುವಂಥ ಕ್ಯಾರೆಕ್ಟರ್ಗಿರ್ಬೋದು. ಸೊ ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಫಸ್ಟ್ ಟೈಮ್ ಆ ಥರ ರೋಲ್ ಅಂತ ಅಪ್ರೋಚ್ ಮಾಡಿದಾಗ ನಿಮ್ಗೆ ಹೇಗೆ ಅನಿಸ್ತು? ಆ ಫೀಲ್ ಹೇಗಿತ್ತು ನಿಮಗೆ? ಸೊ ಬೇಸಿಕ್ಲಿ ನನಗೆ ಇದು ಅಚಾನಕ್ ಆಗಿ ಬಂದಿದ್ದು. ನಂದು ಆಡಿಷನ್ ಇರ್ಲಿ, ಐ ಡಿಡ್ ಇಟ್ ಥ್ರೂ ವಾಟ್ಸ್ಆಪ್ ಆಡಿಯೋ, ಐ ಮೀನ್ ವಿಡಿಯೋ ಮಾಡಿ ಕಳ್ಸಿದ್ ನಾನು. ನಂಗೇನ್ ಇದು ಸಿಗತ್ತೆ ಅಂತ ಗೊತ್ತಿರ್ಲಿಲ್ಲ. ಆಮೇಲೆ ನಂಗೆ ಯಾರೋ ಹೇಳಿದ್ರು ತಾಯಿ ಪಾತ್ರ ಅಂತ ಹೇಳಿದ್ರು. ಸೊ ಐ ಥಾಟ್ ಅದು ಚಿಕ್ಕ ಮಗು ತಾಯಿ ಪಾತ್ರ ಅನ್ಕೊಂಡು ನಾನು ಸರಿ ಆಯ್ತು ನೋಡೋಣ ಅನ್ಬಿಟ್ಟು ಏನೋ ಆಡಿಷನ್ ಮಾಡಿ ಕಳಿಸ್ದೆ. ಆಮೇಲೆ ಎಲ್ಲ ರೆಡಿ, ಓಕೆ ನೀವ್ ಸೆಲೆಕ್ಟ್ ಆಗಿದ್ದೀರಾ, ಇವತ್ ರಾತ್ರಿ ನೀವು ಶ್ರೀರಂಗಪಟ್ಟಣಕ್ಕೆ ಹೊಡ್ಬೇಕು, ಅಲ್ಲಿ ಶೂಟಿಂಗು ಅಂತ ಎಲ್ಲ ನಾನು ನೋಡ್ದೆ. ಓಕೆ, ಐ ವಾಸ್ ಲೈಕ್ ಓಕೆ ಫೈನ್. ಅಲ್ಲಿ ಹೋಗಿ ನೋಡ್ತೀನಿ, ಐ ವಾಸ್ ಲೈಕ್ ದಟ್ ಗರ್ಲ್ ಇಸ್ ಕ್ವೈಟ್ ಬಿಗ್. ಐ ವಾಸ್ ಲೈಕ್, ಇಷ್ಟು ದೊಡ್ಡ ಹುಡುಗಿಗೆ ನಾನ್ ತಾಯಿ ಪಾತ್ರ ಹೆಂಗ್ ಮಾಡೋದು? ಇಟ್ಸ್ ಅ ವೆರಿ ಮೆಚೂರ್ಡ್ ರೋಲ್ ಅಲ್ಲ. ಸೊ ಯಾ, ಇಟ್ ವಾಸ್ ಕ್ವೈಟ್ ಶಾಕಿಂಗ್, ಬಟ್ ಐ ಹ್ಯಾಡ್ ಅ ಗುಡ್ ಟೈಮ್ ನಂದಲೆಸ್. ಸತೀಶ್ ಸರ್ ವಾಸ್ ವೆರಿ ಸಪೋರ್ಟಿವ್. ಹೇಳ್ಕೊಟ್ರು ನಂಗೆ ಆಕ್ಚುಲಿ. ನಂದು ದೇರ್ ಆರ್ ಟೈಮ್ಸ್ ದಟ್ ಐ ಟೇಕನ್ 19, 20, 25 ಟೇಕ್ಸ್, ಒಂದ್ ವರ್ಡ್ ಆ ತರ ಎಲ್ಲ. ಸೊ ಹಿ ವುಡ್ ಆಲ್ವೇಸ್, ನನಗೆ ಅದು ಹೆಂಗೆ ಅಂತ ತುಂಬಾ ಐ ವುಡ್ ಬಿ ಲೈಕ್, ಅಯ್ಯೋ ಏನಿದೆ ಇಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದೀನಿ, ಇಷ್ಟು ಹೇಳಕ್ ಆಗೋದಿಲ್ವಾ ಅಂತ ಎಲ್ಲ ಹೇಳಿದಾಗ, ಸತೀಶ್ ಸರ್ ಇರ್ಲಿ ಅಥವಾ ಶ್ರೀಕಾಂತ್ ಹೆಬ್ಳಿಕರ್ ಸರ್ ಇರ್ಲಿ, ದೇಡ್ ಬಿ ಲೈಕ್, ಇಟ್ಸ್ ಓಕೆ, ದಿಸ್ ಇಸ್ ಯೋರ್ ಫಸ್ಟ್ ಟೈಮ್, ಯು ಆರ್ ಡೂಯಿಂಗ್ ಗುಡ್, ಪರವಾಗಿಲ್ಲ, ಇಟ್ಸ್ ಓಕೆ, ಎಲ್ಲರೂ ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋದು. ಆಮೇಲೆ ಸತೀಶ್ ಸರ್ ಯೂಸ್ ಟು ಟೆಲ್, ನೀನು ಇವತ್ತು ಒಂದು 50% ಮಾಡಿದ್ಯಾ, ಲೈಕ್ ಅಚೀವ್ ಮಾಡಿದ್ಯಾ 50% ಆಕ್ಟಿಂಗ್ ಅಲ್ಲಿ, ಅಥವಾ ಬಿಫೋರ್ ಹೀ ಕ್ವಿಟ್ ದ ಸೀರಿಯಲ್ ಒಂದ್ ಹೇಳಿದ್ರು ನಂಗೆ, ನೀನು ಒಂದ್ 90% ಕಲ್ತಿದ್ಯಾ, ಯು ಟು ಜಸ್ಟ್ ಇಂಪ್ರೂವ್ ಇಲ್ಲಿಂದ, ಯುಲ್ ಡೂ ವೆಲ್ ಅಂತ. ಸೊ ದುರ್ಗಾ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಹುಡುಗಿನ ಅರ್ಚನಾ ಜೋಯ್ಸ್ ಎವೆಂಚುಲಿ ರೀಪ್ಲೇಸ್ ಮಾಡಿದ್ರು. ಸೊ we've gotten in touch after that, and then yeah, a nice experience. ಸೊ ಎಸ್, ರಾಜೇಶ್ ಧ್ರುವ ಅವ್ರು ಮೆಸೇಜ್ ಮಾಡಿದ್ದಾರೆ, ನಿಮ್ಮ ಬಿಗ್ ಫ್ಯಾನ್ ನಾನು ಅಂತ. ಹಾಯ್ ರಾಜೇಶ್, ಆರಾಮೇನಾ? ಸೊ ಎಸ್ ಮ್ಯಾಮ್, ಆ ಸೀರಿಯಲ್ ಅಲ್ಲಿ ನಿಮ್ಮ ಕಾಸ್ಟ್ಯೂಮ್ ಕೂಡ ಡಿಫ್ರೆಂಟ್. ಸೊ ಎಷ್ಟು ಚಾಲೆಂಜಿಂಗ್ ಅನ್ಸುತ್ತೆ ಅಂದ್ರೆ ಕಾಸ್ಟ್ಯೂಮ್ ವಿಷಯದಲ್ಲಿ ಇರ್ಬೋದು. ಯಾಕೆಂದ್ರೆ ನೀವು ಜೋವಿಯಲ್ ಆಗಿ ಇರುವಂತಹ ಕ್ಯಾರೆಕ್ಟರ್ ನಿಮ್ದು, ಅದ್ರಲ್ಲಿ ತುಂಬಾ ಸೀರಿಯಸ್ ಆಗಿರ್ಬೇಕು, ನೀವು ನಿಂತ್ಕೊಳ್ಳುವಂತ ಪೋಸ್ಟರ್ ಇರ್ಬೋದು, ಎಲ್ಲ ಕೂಡ ತುಂಬಾ ಡಿಫ್ರೆಂಟ್. ಸೊ ಅದೆಲ್ಲ ಪ್ರಾಕ್ಟೀಸ್ ಮಾಡಕ್ ಸ್ವಲ್ಪ ಕಷ್ಟ ಆಯ್ತಾ ನಿಮ್ಗೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ? ಕಾಸ್ಟ್ಯೂಮ್ಸ್ ಅಂದ್ರೆ ಇಟ್ ವಾಸ್ ಇಟ್ ವೆರಿ ಡಿಫಿಕಲ್ಟ್, ಯಾಕಂದ್ರೆ ಹಳ್ಳಿ ಬೇಸ್ಡ್ ಆದ್ರಿಂದ. ಸೊ ಐ ಡಿಂಟ್ ಹ್ಯಾವ್ ಟು ಇನ್ವೆಸ್ಟ್ ಆಲ್ ಡೇ. ನನಗೆ ಇಲ್ಲಿ ಟ್ಯಾಟೂ ಇದೆ, ಸೊ ಟ್ಯಾಟೂ ಕವರ್ ಮಾಡೋ ತರ ಬ್ಲೌಸ್ ಅಷ್ಟೇ ನನಗೆ ಬೇಕಾಗಿದ್ದು. ಸೊ ಐ ವೋರ್ ಲೈಕ್ ಹೈ ನೆಕ್ ಬ್ಲೌಸ್. ಆಮೇಲೆ ಕಾಟನ್ ಸಾರೀಸ್, ತಾಯಿದು ಚಿಕ್ಕಮ್ಮಂದು ಎಲ್ಲರದು ಏನೇನು ಕಾಟನ್ ಸಾರೀಸ್ ಇತ್ತು ಅದನ್ನ ತಗೊಂಡ್ ಐ ವಾಸ್ ಯೂಸಿಂಗ್ ಇನಿಷಿಯಲಿ. ಐ ಡಿಂಟ್ ಇನ್ವೆಸ್ಟ್, ಯಾಕಂದ್ರೆ ದೇ ಡಿಂಟ್ ವಾಂಟ್ ವೆರಿ ರಿಚ್
ಅಂದ್ರೆ ವೆರಿ ಹೋಮ್ಲಿ ಕ್ಯಾರೆಕ್ಟರ್ ಅಲ್ವಾ. ಸೊ ನಮ್ ತಾಯಿ ಅಂದ್ರೆಲ್ಲ ಮನೆಯಲ್ಲಿ ಕಾಟನ್ ಸೀರೆ ಉಡೋದನ್ನೇ ನಾನ್ ತಗೊಂಡ್ ಹೋಗಿ ನಾನ್ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡು ಹೋಗ್ತಿದ್ದೆ. ಗಾಜಿನ ಬಳೆ ಇರ್ಬೋದು ಅಥವಾ ಬರೀ ಕರಿಮಣಿ ತಾಳಿ, ಒಂದ್ ಚಿಕ್ಕ ಸಣ್ಣ ಇಯರಿಂಗು, ದೊಡ್ಡ ಬಿಂದಿ ಅಷ್ಟೇ ಅವ್ರಿಗೆ ಬೇಕಾಗಿದ್ದು, ಮೇಕಪ್ ಜಾಸ್ತಿ ಇರ್ಲಿಲ್ಲ. ಸೊ ಯಾ ಇಟ್ ವಾಸ್ ನೈಸ್. ಅದು ಆ ರೀತಿ ಕಾಸ್ಟ್ಯೂಮ್ಸ್ ಏನು ಪ್ರಾಬ್ಲಮ್ ಆಗ್ಲಿಲ್ಲ. ಆಮೇಲೆ ಇನ್ನೊಂದೇನ್ ಕೇಳಿದ್ದೀವಿ ಮರ್ತೋಯ್ತು. ಅಂದ್ರೆ ಅಲ್ಲಿ ನಿಂತ್ಕೊಳ್ಳುವಂಥ ಪೋಸ್ಚರ್ ಇರ್ಬೋದು, ನೀವು ಯೂಶಲ್ ಆಗಿ ತುಂಬ ಏನೋ ನಿಂತಿದ್ದ ಕಡೆ ನಿಂತ್ಕೊಳ್ಳಲ್ಲ ಅನ್ನೋ ಥರ ನಿಮ್ಮ ಕ್ಯಾರೆಕ್ಟರ್ ನೋಡಿದ್ರೆ ಅನ್ಸುತ್ತೆ, ಬಟ್ ಅಲ್ಲಿ ತುಂಬ ಸೀರಿಯಸ್ ಆಗಿ ಯಾವಾಗಲೂ ಫೇಸ್ ಒಂಥರ ಇಟ್ಕೊಂಡು ನಿಂತ್ಕೋಬೇಕು, ಯಾ ಅದು ಹೇಗಿತ್ತು? ದಟ್ ವಾಸ್ ಡಿಫಿಕಲ್ಟ್ ಒಂದ್ ರೀತಿಲಿ, ಬಿಕಾಸ್ ಐ ಹ್ಯಾಡ್ ಟು ಲುಕ್ ಓಲ್ಡರ್. ಸೊ ಒಂದ್ ಸ್ವಲ್ಪ ಗೂನ್ ಬೆನ್ ತರ ನಿಂತ್ಕೊಂಡಿದ್ದೆ, ಬಟ್ ವೆರಿ ನ್ಯೂಡ್ ಮೇಕಪ್ ಅಂದ್ರೆ ಜಾಸ್ತಿ ಇರ್ತಾನೆ ಇರ್ಲಿಲ್ಲ ಮುಖದ ಮೇಲೆ. ಸೊ ಆಮೇಲೆ ಕೂದ್ಲು ಫುಲ್ಲು ಹಿಂಗ್ ಸೆಂಟರ್ ಪಾರ್ಟಿಷನ್ ಮಾಡ್ಬಿಟ್ಟು ಹಿಂಗೆ ಜಡೆ ಕಟ್ಟಿ ಹೂವೆಲ್ಲ ಹಾಕ್ತಾ ಇದ್ರು. ಸೊ ಅದು ಆಟೋಮ್ಯಾಟಿಕ್ ಆಗಿ ಒಂಥರ ಲುಕ್ಕೇ ಚೇಂಜ್ ಆಗೋಗೋದು. ಸೊ ಇಟ್ ವಾಸ್ Yes, ನೈಸ್. ma'am. ಏನು ಕಷ್ಟ ಆಗಿಷ್ಟ ಇಲ್ಲ, ಇಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್. ಸೊ ಅಲ್ಲಿಂದ ಅಗ್ನಿ ಸಾಕ್ಷಿಗೆ ಬರ್ತೀರಾ, ನಮ್ಮೆಲ್ರಿಗೂ ಕೂಡ ಇನ್ನಷ್ಟು ಪರಿಚಯ ಆಗ್ತೀರಾ ರಾಧಿಕಾ ಅನ್ನೋ ರೋಲಲ್ಲಿ. ಯಾಕಂದ್ರೆ ಎಸ್. ನೀವು ಬರೋದ್ಕಿಂತ ಮುಂಚೆ ಕೂಡ ರಾಧಿಕಾ ಅನ್ನೋ ರೋಲ್ ಸಖತ್ ಸಸ್ಪೆನ್ಸ್ ಆಗಿ ಯಾರಿದು ಏನಿದು ಕ್ಯಾರೆಕ್ಟರ್ ನಮ್ಗೇನು ಗೊತ್ತಾಗ್ತಾ ಇಲ್ವಲ್ಲ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು. ಆ್ಯಂಡ್ ನೀವು ಬಂದಾದ್ಮೇಲೆ ಅಂತೂ ಆ ಕ್ಯೂರಿಯಾಸಿಟಿ ಇನ್ನೊಂದು ಲೆವೆಲ್ಗೆ ತಗೊಂಡೋದ್ರಿ. ಸೊ ಆ ಟೀಮ್ ಬಗ್ಗೆ ಹೇಳಿ ನಮಗೆ. ನೀವ್ ಕೇಳಿ, ಏನ್ ಬೇಕು ಕೇಳಿ, ಅದಕ್ಕೆಲ್ಲ ಆನ್ಸರ್ ಕೊಡ್ತೀನಿ, ಬಿಕಾಸ್ ಹೇಳಕ್ ತುಂಬಾ ಇದೆ ಅಲ್ಲಿ. ಸೊ ಯಾ ಸೊ ಫಸ್ಟ್ ಟೈಮ್ ನೀವು ಆ ಸೀರಿಯಲ್ ಸೆಟ್ಗೆ ಹೋದಾಗ ಹೇಗೆ ಅನ್ಸಿ? ಯಾಕಂದ್ರೆ ಅದಕ್ಕಿಂತ ಮುಂಚೆನೇ ಅಗ್ನಿಸಾಕ್ಷಿ ಆರ್ ಎ ವೆರಿ ಬಿಗ್ ನೇಮ್, ಒಂದು ಹಿಸ್ಟ್ರಿ ಯಾ ಕ್ರಿಯೇಟ್ ಮಾಡಿದಂತಹ ಧಾರಾವಾಹಿ ಅಂತ ಹೇಳಿದ್ರೆ ಕೂಡ ತಪ್ಪಾಗಲ್ಲ. ಸೊ ಅಲ್ಲಿ ಫಸ್ಟ್ ಟೈಮ್ ಅಲ್ಲಿಂದ ಅಪ್ರೋಚ್ ಬಂದಾಗ ಹೌ ವಾಸ್ ಯುವರ್ ಫೀಲಿಂಗ್, ಹೇಗೆ ಅನ್ನಿಸ್ತು ನಿಮಗೆ? ಸೊ ನಾನು ಆಲ್ರೆಡಿ ಸುಬ್ಲಕ್ಷ್ಮಿ ಸಂಸಾರ ಆಮೇಲೆ ದೊಡ್ಡ ಮನೆ ಸೊಸೆ ಅನ್ನೋ ಸೀರಿಯಲ್ ಮಾಡ್ತಾ ಇದ್ದೆ ವೆನ್ ಐ ವಾಸ್ ಅಪ್ರೋಚ್ ಫಾರ್ ಅಗ್ನಿ ಸಾಕ್ಷಿ. ಅದು ಆಲ್ರೆಡಿ ತುಂಬಾ ಜನ, ಅಂದ್ರೆ ಒಂದ್ 16 ಪೀಪಲ್ ಆಡಿಷನ್ ಮಾಡಿದ್ರು ಅಂತ ಕೇಳ್ಪಟ್ಟೆ. ಸೊ ನಾನ್ ಹೋದೆ, ಐ ಆಡಿಷನ್. ಆಮೇಲೆ ಸೆಲೆಕ್ಟ್ ಆಗಿದ್ದೀರಾ ಅಂದ್ರು. ಓಕೆ. ಸೊ ಫಸ್ಟ್ ಡೇ ಐ ವೆಂಟ್. ಶಶಾಂಕ್ ಅವ್ರ ಜೊತೆಗೆ ನಂದು ಫಸ್ಟ್, ಯಾಕಂದ್ರೆ ಫ್ಲಾಶ್ ಬ್ಯಾಕ್ ಸೀನ್ಸ್ ನ ಶೂಟ್ ಮಾಡ್ತಾ ಇದ್ವಿ. ಸೊ ಅವತ್ತು ಪ್ರಿಯಾಂಕಾ ಮತ್ತೆ ಆ, ಶಶಾಂಕ್ ಅವ್ರ ಜೊತೆಗೆ ನಂದು ಫಸ್ಟ್ ಡೇ ಇದ್ದಿದ್ದು. ಐ ವಾಸ್ ಕ್ವೈಟ್ ನರ್ವಸ್, ಯಾಕಂದ್ರೆ ಇಟ್ ವಾಸ್ ಅ ಬಿಗ್ ಸೀರಿಯಲ್. ಅವಾಗ ಹೈಯೆಸ್ಟ್ TRP ಲೈಕ್ ಟಾಪ್ 1 ಇತ್ತು ಅದು. ಸೊ ಸಮ್ ಎಕ್ಸ್ಪೆಕ್ಟೇಷನ್ ಇಸ್ ಆಲ್ರೆಡಿ ಸೆಟ್, ಅಂದ್ರೆ ಎಲ್ಲರೂ ಒಂದು ದೇವ್ ಡನ್ ಅ ಗ್ರೇಟ್ ಜಾಬ್ ಅಂಡ್ ದೇವ್ ಸೆಟ್ ಅನ್ ಎಕ್ಸ್ಪೆಕ್ಟೇಷನ್. ಸೊ ಐ ವಾಸ್ ಲಿಟಲ್ ನರ್ವಸ್, ಬಟ್ ಚೆನ್ನಾಗಾಯ್ತು. ದಟ್ ಡೇ ವಾಸ್ ಗುಡ್. ಅಂಡ್ ಇವೆಂಚುಲಿ ನಂದು ಯಾವಾಗ್ಲೂ ಅವ್ರ ಜೊತೆಗೆ ಇರ್ತಿರ್ಲಿಲ್ಲ ಅಲ್ಲ ಶೂಟಿಂಗ್, ನಂದು ಯಾವಾಗ್ಲೂ ಸೆಪ್ರೇಟ್ ನಂದು, ಬಿಕಾಸ್ ನನ್ ಟ್ರ್ಯಾಕೇ ಬೇರೆ ಇತ್ತು. ಸೊ ದೇ ವಾಸ್ ವೆರಿ ಲಿಟಲ್ ಟೈಮ್ ದಟ್ ಐ ಸ್ಪೆಂಟ್ ವಿತ್ ದೆಮ್. ಬಟ್ ಹೋಗ್ತಾ ಹೋಗ್ತಾ ಒನ್ಸ್ ಆ ಮನೆಗೆ ಹೋದ್ಮೇಲೆ ಇಟ್ ವಾಸ್ ಟೂ ಮಚ್ ಫನ್. ನಾವು ಎಲ್ಲ ಫ್ರೀ ಟೈಮ್ ಅಲ್ಲಿ ಡಾನ್ಸ್ ಮಾಡೋದೇನು, ಸ್ವಿಗ್ಗಿಯಿಂದ ಆರ್ಡರ್ ಮಾಡ್ಕೊಂಡು ತಿನ್ನೋದೇನು, ಅಥವಾ ಲಂಚ್ ಟೈಮ್ ಅಲ್ಲಿ ಎಲ್ಲರೂ ಆಚೆ ಊಟಕ್ಕೆ ಹೋಗೋದು, ಸೂಪರ್ ಆಗಿತ್ತು. ಇಟ್ ವಾಸ್ ಅ ವೆರಿ ನೈಸ್ ಸೊ ಎಕ್ಸ್ಪೀರಿಯನ್ಸ್. ಸೊ ಅಗ್ನಿ ಸಾಕ್ಷಿ ಸೆಟ್ಟಲ್ಲಿ ತುಂಬ ಫನ್ನಿ ಯಾರಾದರೂ ಏನಾದ್ರು ಟೇಕ್ ತಗೋಬೇಕಾದ್ರೆ ತುಂಬ ನಗ್ಸೋದು, ಯಾವಾಗಲೂ ಏನಾದರೂ ಕಾಮಿಡಿ ಮಾಡ್ತಾ ಇರೋದು, ಈ ಥರ ಯಾರು ಅಗ್ನಿ ಸಾಕ್ಷಿ ಸೆಟ್ಟಲ್ಲಿ? ರಾಜೇಶ್. ಓಕೆ, ಆಕ್ಚುಲಿ ತುಂಬ ಎಲ್ಲಾರು ನಗ್ತಾ ಇರ್ತಾರೆ ನಗ್ತಾರೆ. ಯಾರು? ಇಲ್ಲ, ಆಲ್ ಆಫ್ ಅಸ್ ಇಸ್ ಟು ಲಾಫ್, ಹ್ಯಾವ್ ಅ ಗುಡ್ ಟೈಮ್. ಅಥವಾ ಟೇಕ್ ತಗೊಂಡಾಗ ಇಸ್ ಟು ಆಲ್ ಲಾಫ್, ಬಟ್ ಹಿ ವುಡ್ ಮಿಸ್ ಸಮಥಿಂಗ್. ಹಿ ವುಡ್ ಟೇಕ್ ಅ ಲಾಟ್ ಆಫ್ ಟೇಕ್ಸ್. ಸೊ ನಾವೆಲ್ಲ ನಗೋದು ಅಥವಾ ಸಗಣಿ ಹಾಕ್ದಾಗ ಓಕೆ. ಫನಿಯೆಸ್ಟ್ ಅಂದೆ. ಐ ಡೋಂಟ್ ನೋ, ಹ್ಯಾಂಗ್ ಆಯ್ತಾ? ಸೊ ಎಸ್ ಇಲ್ಲ ಮ್ಯಾಮ್, ಅಗ್ನಿ ಹಾ. ಸಾಕ್ಷಿ ಟೀಮ್ ಮಿಸ್ ಯು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ತೆಲುಗು ಪ್ರಾಜೆಕ್ಟ್ ಮಾಡ್ತಿದ್ದೆ ನಾನು ರೈಟ್ ಆಫ್ಟರ್ ಅಗ್ನಿ ಸಾಕ್ಷಿ ಮಾಡ್ಬೇಕಾದ್ರೆ ಐ ವಾಸ್ ಡೂಯಿಂಗ್ ಅ ತೆಲುಗು ಪ್ರಾಜೆಕ್ಟ್ ಹೈದರಾಬಾದ್ ಅಲ್ಲಿ. ಬಟ್ ಡ್ಯೂ ಟು ಈ ಕೊರೋನಾ ಇದರಿಂದ ಐ ಹ್ಯಾವ್ ಕ್ವಿಟ್ ದಟ್ ಪ್ರಾಜೆಕ್ಟ್. ಈಗ ಸದ್ಯಕ್ಕೆ ಐ ಆಮ್ ಜಸ್ಟ್ ಅ ಹೌಸ್ ವೈಫ್. ಬಟ್ ಆಗಸ್ಟ್ ಅಲ್ಲಿ ಐ ವಿಲ್ ಬಿ ಶೂಟಿಂಗ್ ಫಾರ್ ಅ ಮೂವಿ ಫಾರ್ ಅ ಸ್ಮಾಲ್ ರೋಲ್. ಸೊ ದಟ್ ಈಸ್ ಮೈ ನೆಕ್ಸ್ಟ್ ಪ್ರಾಜೆಕ್ಟ್. ಸೊ 100 monkeys ಅಂತ. ಸೊ ಸೊ ಯಾ. ಸೊ ಎಸ್, ಯುವರ್ ಫೇವ್ರೆಟ್ ಹೀರೋಯಿನ್ ಸ್ಯಾಂಡಲ್ವುಡ್ ಅಂತ ಕೇಳ್ತಾ ಇದ್ದಾರೆ. ಫೇವ್ರೆಟ್ ಹೀರೋಯಿನ್? ಹೀರೋ ಹೀರೋನ ಹೀರೋಯಿನ್? ಹೀರೋ ಹೀರೋ Hero, I like a lot of people, yeah. I like Apu sir, I like Darshan, Sudeep, Yash, everybody I like. ಯಾಕಂದ್ರೆ ಅವ್ರವ್ರದೇ ಆದಂತ ಒಂದ್ ಸ್ಟೈಲ್ ಇದೆ,
ಹಿಂಗೆ ಒಬ್ರನ್ನೇ ಅಂತ ಹೇಳಕ್ಕಾಗದಿಲ್ಲ, ಎಲ್ಲಾರ್ದು ಡಿಫ್ರೆಂಟ್ ಸ್ಟೈಲ್ ಎಲ್ಲದು. ಸೊ ಯಾ. ಸೊ ಎಸ್ ಮ್ಯಾಮ್, ನೀವು ಇಂಡಸ್ಟ್ರಿಗೆ ಬಂದಾದ್ಮೇಲೆ ಬರೋಕ್ಕಿಂತ ಮುಂಚೆ ಯಾವ್ದಾದ್ರು ನಂಗೆ ಹೀರೋ ಅಂದರೆ ಸಖತ್ ಇಷ್ಟಪ್ಪ, ಒಂದ್ಸರಿ ಲೈಫಲ್ಲಿ ಅಟ್ಲೀಸ್ಟ್ ಇವ್ರನ್ನ ಮೀಟ್ ಮಾಡಬೇಕು, ಇವ್ರ ಜೊತೆ ಒಂದು ಫೋಟೋ ಅಥವಾ ಆಟೋಗ್ರಾಫ್ ತಗೋಬೇಕು, ಈ ಥರ ಯಾವುದಾದ್ರೂ ಇದ್ದು ಮೀಟ್ ಮಾಡಾದ್ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಆ ಥರ ಯಾವುದಾದ್ರು ಒಬ್ಬ ಸ್ಟಾರ್ನ? So Appu sir, I always wanted to meet him, but our dream also came true. I styled him for Rajkumara. Rajkumara ಅಂತ ಒಂದು ಮೂವಿಗೆ I did his costumes, most of it. About 90% ಅವ್ರಿಗೆ ಕಾಸ್ಟ್ಯೂಮ್ಸ್ ನಾನೇ ಮಾಡಿದ್ದೆ ಅದಕ್ಕೆ. But yeah, so I met him, a very chill person. Like we were just sitting and he was like, ಇದು psychology ಬಗ್ಗೆ ಇನ್ನೊಂದ್ ಸ್ವಲ್ಪ ಹೇಳು ಅಂತ. Yeah, he was just like generally conversing. We've had a lot of conversations with regards to psychology. So it was a good experience. Hange I met Uppi sir also. So our kan move agate idu nodidira. It's called as nystagmus. That's actually a condition. So adra bagge we were talking. So it was nice. Very down to earth people off screen ansate. ದ್ಯಾಟ್ಸ್ ಲವ್ಲಿ. ಸೊ ರಾಜ್ಕುಮಾರದಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಅಷ್ಟು ಸ್ಟೈಲಿಶ್ ಆಗಿ ಕಾಣಿಸೋಕೆ ಹಿಂದೆ ಇರೋ ಕಾರಣ ಅನುಷಾ ಮ್ಯಾಮ್. ಮೇ ಬಿ. ಸೊ ಎಷ್ಟೋ ಮೂವಿಗೆ ನೀವು ಡಿಸೈನ್ ಕೂಡ ಮಾಡಿದ್ದೀರಾ, ಅಂದ್ರೆ ಸ್ಟೈಲಿಸ್ಟ್ ಆಗಿ ವರ್ಕ್ ಮಾಡಿದ್ದೀರಾ. ಸೊ ಅದ್ರ ಬಗ್ಗೆ ಹೇಳಿ, ಹೇಗೆ ಸ್ಟಾರ್ಟ್ ಆಯ್ತಿದ್ದು? ನಿಮಗೆ ಮುಂಚೆಯಿಂದನೂ ಪ್ಯಾಷನ್ ಇತ್ತಾ ಅಥವಾ ಈ ಫೀಲ್ಡ್ ಬಂದಾದ್ಮೇಲೆ ಓಕೆ ಇದ್ರ ಒಂದು ಟ್ರೈ ಮಾಡೋಣ ಅಂತ ಅನಿಸ್ತಾ? ಇಲ್ಲ, ಹಂಗೇನಿಲ್ಲ. ನಾನು ಚಿಕ್ಕಕ್ಕಿರ್ಬೇಕಂದ್ರೆ ನನಗ್ ಬಟ್ಟೆ ಅಥವಾ ಇದೆಲ್ಲ ನಂಗೆ ಸಖತ್ ಇಂಟ್ರೆಸ್ಟ್ ಇತ್ತು ಆಲ್ರೆಡಿ. ಅಥವಾ ನನ್ನ ಕಸಿನ್ಸ್ ಮದ್ವೆಗಿರ್ಬೋದು, ಅವ್ರ ಬಟ್ಟೆ ಸೆಲೆಕ್ಟ್ ಮಾಡೋದು ಅಂತ ಚಿಕ್ಕದು ಲೈಕ್ ಐ ಯೂಸ್ ಟು ಲೈಕ್. ಸೊ ಅದಾದ್ಮೇಲೆ ಇವ್ರದೊಂದು ಮೂವಿ ಟ್ಯೂಬ್ ಲೈಟ್ ಅಂತ ಒಂದ್ ಸಿನಿಮಾ ಮಾಡಿದ್ರು. ಆಬ್ವಿಯಸ್ಲಿ ಇಟ್ಸ್ ನಾಟ್ ರಿಲೀಸ್ಡ್, ಬಟ್ ಆ ಸಿನಿಮಾಗ್ ನಾನು ಫಸ್ಟ್ ಸ್ಟೈಲಿಸ್ಟ್ ಆಗಿ ಕೆಲಸ ಮಾಡಿದ್ದು. ಅದಾದ್ಮೇಲೆ ಕಿಟನ್ ನಂಗೆ ಅಂದ್ರೆ ಶ್ರೀನಗರ್ ಕಿಟ್ಟಿ ಅವ್ರಿಗೆ ಬಹುಪರಾಕ್ ಅಲ್ಲಿ ಸ್ಟೈಲ್ ಮಾಡಿದೆ. ಸೊ ಅದಾದ್ಮೇಲೆ H34 ಪಲ್ಲವಿ ಟಾಕೀಸ್ ಅಂತ ಒಂದ್ ಸಿನಿಮಾ ಇವರೇ ಮಾಡಿದ್ದು. ಸೊ ಆ ಮೂವಿಗೆ ತಿಲಕ್ ಅವರಿಗೆ ಆಮೇಲೆ ಯಜ್ಞಾ ಶೆಟ್ಟಿಗೆ ನಾನೇ ಕ್ಲೋತ್ಸ್ ಡಿಸೈನ್ ಮಾಡಿದ್ದು. ಸೊ ಯಾ, ಅಲ್ಲಿಂದ ಐ ಗಾಟ್ ರಾಜ್ಕುಮಾರ. ಸೊ ಐ ಡಿಡ್ ದಟ್. ಸೊ ಹಾಗೆ. ಲವ್ಲಿ. ಸೊ ಎಸ್, ಇಫ್ ನಾಟ್ ಅನ್ ಆಕ್ಟರ್ ವಾಟ್ ವುಡ್ ಯು ಬಿ ಅಂತ ಕೇಳ್ತಾ ಇದ್ದಾರೆ. I'd be a counselor, psychological counselor. ನಾನು ಏನು ಓದಿದ್ದೀನಿ ಆಕ್ಟರ್ ಆಗೋದ್ಕಿಂತ ಮುಂಚೆ ಅದೇ ಮಾಡ್ತಾ ಇದ್ರು, ಅದೇ ಪ್ರೊಫೆಷನಲ್ ಇದ್ರು. Yeah. So yes, but apart from that, I think I would love to be a makeup artist. Makeup ಮೇಲೆ ತುಂಬಾ ಆಸಕ್ತಿ ನನಗೆ. So I don't know. ಸೊ ಮ್ಯಾಮ್ ಎಲ್ಲಾ ಫೀಲ್ಡ್ ಅಲ್ಲೂ ಕೂಡ ತುಂಬಾ ಇಂಟ್ರೆಸ್ಟ್ ಇಟ್ಕೊಂಡಿದ್ದಾರೆ, ಎಲ್ಲಾ ಫೀಲ್ಡ್ ಅಲ್ಲೂ ಒಂದೊಂದು ಟ್ರೈ ಮಾಡ್ಬೇಕು ಅಂತ. ಇದಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಸರ್ವೈವ್ ಆಗಬೇಕು ಅಂತ ಗೊತ್ತು. That's lovely. So how do you spend time with your girlfriends, Anu ma'am ಅಂತ ಕೇಳ್ತಾ ಇದ್ದಾರೆ. ಯಾರು? ಅಮೃತ. ಫೋನ್ ಮಾಡ್ತೀನಿ ಆಮೇಲೆ. So basically ಅಮ್ಮು was my junior. So ಅದಕ್ಕೆ ಅವಳೆಲ್ಲ ಮೆಸೇಜ್ ಮಾಡ್ತೀಯಾಳೆ ಶುಭ. ಹಾಯ್ ಶ್ವೇತು, ಶ್ವೇತ್ರಿಯಾ. ಸೊ ಎಸ್ ಮ್ಯಾಮ್, ಇವಾಗ ನಿಮ್ಮ ಫ್ರೆಂಡ್ಸ್, ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಇರ್ಬಹುದು ಅಥವಾ ಕಸಿನ್ಸ್, ಈ ತರ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡಾದ್ಮೇಲೆ ಇವಾಗ ಸ್ವಲ್ಪ ಹೊರಗಡೆ ಹೋದ್ರೆ ನಿಮ್ಮ ರೆಕಗ್ನೈಸ್ ಮಾಡ್ತಾರೆ, ಸೆಲೆಬ್ರಿಟಿ ಈ ತರ ಎಲ್ಲ ಹೇಳಿದುಂಟಾ? ನೀನೇನಮ್ಮ ಸೆಲೆಬ್ರಿಟಿ ಬಿಡು, ನಮ್ಮ ಹತ್ರ ಎಲ್ಲಿ ಮಾತಾಡ್ತೀಯಾ, ಈ ತರ ಎಲ್ಲ ರೇಗಿಸ್ತಾರ? ಆತರ ರೇಗಿಸೋದಿಲ್ಲ, ಇನ್ನು ವರ್ಸ್ಟ್ ಆಗಿ ರೇಗಿಸ್ತಾರೆ. ಯಾರು ರೆಕಗ್ನೈಸ್ ಇಲ್ಲ ಹೆಂಗೆ ಇವ್ರ ಅಂದ್ರೆ ಈ ಅಮೃತ ಎಲ್ಲ ಇದಾರಲ್ಲ ಅವರೆಲ್ಲ ಹೆಂಗೆ ಅಂದ್ರೆ ಯಾರು ರೆಕಗ್ನೈಸ್ ಮಾಡ್ಲಿಲ್ಲ ಅಂದ್ರೆ ಜೋರಾಗಿ ರಾಧಿಕಾ ಅಂತ ಹೆಸರು ಕರೆಯೋದು. ನಂಗೆ ಸಖತ್ ಎಂಬಾರಸ್ ಮಾಡ್ತಾರೆ ಇವ್ರೆಲ್ಲಾರು. ಸೊ ನೋಡಿ ಇವರೇ ರಾಧಿಕಾ, ನೀವು ಮಚ್ಚೆ ಬಿಟ್ಟಿಲ್ಲ ನಾನು. ಯೂಶಲಿ ಐ ಮೀನ್ ಜೀನ್ಸ್ ಆರ್ ಲೈಕ್ ಸೀರೆ ಉಟ್ಕೊಂಡು ಆಚೆ ಹೋಗೋದು ತುಂಬಾ ಕಡಿಮೆ ಅಲ್ಲ. So people don't recognize me quickly. So these people ensure, andre ನನ್ನ friends they ensure that someone recognizes me. ನೋಡಿ ನಿಮಗೆ ಹೆಂಗ್ ಗೊತ್ತಾಗ್ಲಿಲ್ಲ ಇವರೇ ರಾಧಿಕಾ ಅವರು, ಅಗ್ನಿಸಾಕ್ಷಿ ಮಾಡ್ತಾರೆ ನೋಡಿ ಅಂತ ಎಲ್ಲ ಈ ತರ ಟೀಸ್ ಮಾಡ್ತಾರೆ. So yeah. So you have crazy friends. Yeah, absolutely. ಸೊ ಶೂಟಿಂಗ್ ಇಲ್ಲ ಅಂದ್ರೆ ನೀವು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಮ್ಯಾಮ್? ಶೂಟಿಂಗ್ ಏನೂ ಇಲ್ಲ, ಫ್ರೀ ಆಗಿ ಮನೇಲಿ ಇದ್ದೀರಾ ಅನ್ನೋ ಹಾಗಿದ್ರೆ? ಒಂದು ಮನೆ ಕೆಲ್ಸ, ಬಟ್ಟೆ ಒಗ್ದಾಕೋದು ಅಥವಾ ಮನೆ ಕ್ಲೀನ್ ಮಾಡೋದಂತ ಕೆಲಸ ಮಾಡ್ತೀನಿ. ಇಲ್ಲಾಂದ್ರೆ ಐ ಲವ್ ರೀಡಿಂಗ್. ಸೊ ತುಂಬಾ ಪುಸ್ತಕಗಳು ಓದ್ತೀನಿ. ಸೊ ಐ ಹೋಪ್ ಟು ದಟ್. ಆರ್ ಐ ಯೂಶಲಿ ಮೀಟ್ ಫ್ರೆಂಡ್ಸ್
ರೆಗ್ಯುಲರ್ ಆಗಿ. ಸೊ ಯಾ, ದೀಸ್ ಆರ್ ಮೈ ಗೋ ಟು. ಅಂದ್ರೆ ದಿಸ್ ಇಸ್ ವಾಟ್ ಐ ಡು ಫ್ರೀ ಟೈಮ್ ಇದ್ರೆ. ಆಚೆ ಹೋಗೋದ್ ನಂಗೆ ಸಖತ್ ಇಷ್ಟ. ಲೈಕ್ ಯಾ. ಸೊ ಟಿಪಿಕಲ್ ಹೌಸ್ ವೈಫ್ ಹೇಗಿರ್ತಾರೋ ಅಂದ್ರೆ ಸೆಲೆಬ್ರಿಟಿ ಅಂದ್ರೆ ಟಿವಿಲಿ ಕಾಣಿಸ್ಕೊ ಇವರೆಲ್ಲ ಮನೇಲೆಲ್ಲ ಕೆಲಸ ಮಾಡ್ತಾರ, ಈ ಥರ ಸಾಕಷ್ಟು ಡೌಟ್ಸ್ ಇರುತ್ತೆ ಏನೋ ನಾರ್ಮಲ್ ಪೀಪಲ್ಗೆ. ಇವರೆಲ್ಲ ಮನೇಲಿ ಕೆಲಸ ಎಲ್ಲಪ್ಪ ಮಾಡ್ತಾರೆ, ಟಿವಿ ಮೇಲೆ ಬರೋರು ಆ ಥರ ಎಲ್ಲ. ಸೊ ಈ ಡೌಟ್ ಎಷ್ಟೋ ಜನ ಕ್ಲಿಯರ್ ಆಗಿರುತ್ತೆ. ಇಲ್ಲ, ಅವರು ಮನೆ ಕೆಲಸ ಮಾಡ್ತಾರೆ, ಅವ್ರಿಗೂ ಮನೆ ಇರುತ್ತೆ, ಅವರು ಕೂಡ ಆಗಿರ್ತಾರೆ. ನಾರ್ಮಲ್ ಪೀಪಲ್. ಯಾ, ನಮ್ಮನೆ ಅಂತೂ ಇಟ್ಸ್ ಗ್ರೇಟ್ ಅಬ್ಸಲ್ಯೂಟ್ಲಿ ಶೆಫ್ ಅಂತ ನಾರ್ಮಲ್. ಹೇಳ್ತಾ ಇದ್ದಾರೆ. ಯಾರು? ಸೊ ಎಸ್, Yeah, I love. ಗ್ರೇಟ್ ಶೆಫ್ ಅಂತಿದ್ದಾರೆ. Thanks, Mono. Yeah, I love ಸೊ ಎಸ್ cooking ಮ್ಯಾಮ್, also. ನಿಮ್ಮ Yeah. ಫಿಟ್ನೆಸ್ ರೋಟೀನ್ ಹೇಳಿ ಅಂತ ಕೇಳ್ತಾ ಇದ್ದಾರೆ. ನಾನು ಕೂಡ ಕೇಳಬೇಕು ಅನ್ಕೊಂಡೆ, ಯಾಕಂದ್ರೆ ಸರ್ ಅಲ್ಲಿ ಡ್ರಾಸ್ಟಿಕ್ ಚೇಂಜ್. ಸರ್ ಹೇಳ್ತಿದ್ರು ಏನಿಲ್ಲ, ಒಂದು 25 kgs ಸಣ್ಣ ಆಗಿದ್ದೀನಿ ಅಷ್ಟೇ. ಲೈಕ್ 25 kgs, ನಾವು 250 grams ಸಣ್ಣ ಮಾಡೋಕ್ಕೂ ಎಷ್ಟು ತಿಂಗಳು ಕಷ್ಟಪಡ್ತೀವಿ ಸರ್, ಎಷ್ಟು ಈಸಿಯಾಗಿ ಜಸ್ಟ್ 25 kgs ಏನೋ ಅನ್ನೋ ತರ ಹೇಳ್ಬಿಟ್ರು. ಸೊ He was also ಖಂಡಿತ ನಿಮ್ಗೆ ಕೂಡ overweight. ತುಂಬಾ ಸಣ್ಣ ಇದ್ರೆ 25 grams. kgs. Yeah, I mean, ನಾವು 3 ತಿಂಗಳು ನಾವು ಡಿಡ್ಂಟ್ ಈಟ್ ಔಟ್ಸೈಡ್. ಆಬ್ವಿಯಸ್ಲಿ ನಾವು ಮನೆ ಊಟ ಅಷ್ಟೇ ಮಾಡಿದ್ದು. ಆಮೇಲೆ ಐ ಗಾಟ್ ಅ ಥ್ರೆಡ್ ಮಿಲ್ ಹೋಮ್, ಸೊ ಹಿ ಸ್ಟಾರ್ಟೆಡ್ ವರ್ಕಿಂಗ್ ಔಟ್ ಅಷ್ಟೇ. ಸೊ ಯಾ. ಹಲೋ, ನಮಗೆ ಕೇಳಿಸ್ತಾ ಇದೆ. ಹಾ, ಕೇಳಿಸ್ತಾ ಇದೆ, ಹೇಳಿ. ಸೊ ಯಾ, ಸೊ ಥ್ರೆಡ್ ಮಿಲ್ ತರಿಸಿದ್ವಿ. ಸೊ ಹಿ ಸ್ಟಾರ್ಟೆಡ್ ವರ್ಕಿಂಗ್ ಔಟ್ ಅಂಡ್ ಐ ಲವ್ ಸ್ಯಾಲಡ್ಸ್. ಸೊ ಸ್ಯಾಲಡ್ಸ್ ಒಂದ್ ಸ್ವಲ್ಪ ಮಾಡಕ್ ಶುರು ಮಾಡಿದೆ. He started eating and yeah, ಅವ್ರದ್ದು ಡೆಡಿಕೇಶನ್ ಫುಲ್. ಆಕ್ಚುಲಿ 90% ಅವ್ರ ಡೆಡಿಕೇಶನ್ and 10% ಮೇಬಿ ನನ್ ಕುಕಿಂಗ್ ನಾನ್ ಪುಷ್ ಮಾಡೋದಿರ್ಲಿ ಅಷ್ಟೇ ಇರ್ಬೋದು. ಸೊ ಅವ್ರ ಜೊತೆ ನೀವು ಕೂಡ ಮೋಟಿವೇಟ್ ಆಗಿ ನೀವು ನಿಮ್ಮಿಬ್ರು ವರ್ಕೌಟ್ ವಿಡಿಯೋಸ್ ಕೂಡ ನಾವು ನೋಡಿದ್ವಿ. ರೀಸೆಂಟ್ ಆಗಿ ನಿನ್ನೆ ಕೂಡ ಪಿಕ್ ಹಾಕಿದ್ರಿ. ಹಾ ಹೌದು, ಅವ್ರು ವರ್ಕೌಟ್ ತುಂಬಾ ಡಿಫ್ರೆಂಟ್. ಅವರು ವೇಟ್ಸ್ ಮಾಡ್ತಾರೆ, ಇಲ್ಲ ಜಾಸ್ತಿ ಕಾರ್ಡಿಯೋ ಮಾಡ್ತಾರೆ. ನಂಗೆ ಯೋಗ ಮಾಡಕ್ ಇಷ್ಟ. ಸೊ ಐ ಡೂ ಯೋಗ. ತುಂಬಾ ಲೈಕ್ once or twice a week I might do like weights ಅಷ್ಟೇ. ಸೊ ನಂದು ಯೋಗ ಇಸ್ ಮೈ ಗೋ ಟು. ಸೊ ಎಸ್ ಮ್ಯಾಮ್, ಈಗ ಯಾರಾದ್ರೂ ಹೊಸದಾಗಿ ಓಕೆ ನಾನು ಕೂಡ ವೆಯ್ಟ್ ಲಾಸ್ ಆಗಬೇಕು, ಹೇಗೆ ಡಯಟ್ ಪ್ಲಾನ್ ಮಾಡಬೇಕು ಅನ್ನೋದು ಇನಿಷಿಯಲ್ ಆಗಿ ಏನು ಮಾಡಬೇಕು ಅನ್ನೋ ಚಿಕ್ಕ ಟಿಪ್ ಕೊಡೋ ಆಗಿದೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ. ನಿಮ್ ಬಾಡಿ ಟೈಪಿಗೆ ಏನ್ ಬೇಕಾಗತ್ತೆ ಅಂತ. ಐ ಮೀನ್ ಐ ಆಮ್ ನಾಟ್ ಅ ರೈಟ್ ಪರ್ಸನ್ ಟು ಸೇ. ಐ ಆಮ್ ನಾಟ್ ಲೈಕ್ ಅ ವೆರಿ ಸರ್ಟಿಫೈಡ್ ನ್ಯೂಟ್ರಿಷನಿಸ್ಟ್ ಆರ್ ಸಮಥಿಂಗ್. ಬಟ್ ವಾಟ್ ವಿ ಡಿಡ್ ಇಸ್, ನಮ್ಮ ಇಂಟೇಕ್ ಅಲ್ಲಿ ಜಾಸ್ತಿ ಆಯಿಲ್, ಐ ಮೀನ್ ಫಸ್ಟ್ ಆಫ್ ಆಲ್ ನಮ್ದು ಸೆಟ್ ಊಟ ಎಲ್ಲ ಯು ಕಾಂಟ್ ಬಿಲೀವ್ ತುಂಬಾ ಫ್ಯಾಟಿ ಆಗಿರತ್ತೆ, ಅಥವಾ ಇಟ್ಸ್ ವೆರಿ ಅನ್ಹೆಲ್ದಿ. ಸೊ ಮನೆ ಊಟ ಮಾಡಕ್ ಶುರು ಮಾಡೋದು ಇಸ್ ಬೆಸ್ಟ್. ನಾವು ವೈಟ್ ರೈಸ್ ಅಲ್ಲಿ ವಿ ಡಿಡ್ಂಟ್ ಈಟ್ ವೈಟ್ ರೈಸ್, ಬ್ರೌನ್ ರೈಸ್ ಅಥವಾ ನವಣೆ ಸಾಮೆ ಆತರ ತಿಂತಾ ಇದ್ವಿ. ತುಂಬಾ ಫ್ಯಾಟಿ ಅಂದ್ರೆ ನಾನು ಜಾಸ್ತಿ ಯೂಶಲಿ ಎಣ್ಣೆ ಜಾಸ್ತಿ ಯೂಸ್ ಮಾಡೋದಿಲ್ಲ ನಂದು ಅಡಿಗೆಯಲ್ಲಿ. ಸೊ ಅದೆಲ್ಲ ಇಫ್ ಯು ಕೀಪ್ ಅ ಟ್ಯಾಬ್, ಆಮೇಲೆ ಕರೆಕ್ಟ್ ಆಗಿ ನಿದ್ದೆ, ಊಟ, ಎಕ್ಸಸೈಸ್ ಎಲ್ಲ ಮಾಡಿದ್ರೆ ಇಟ್ಸ್ ವೆರಿ ಈಸಿ. ಸೊ ಎಸ್, ನಿಮ್ಮ ಸ್ಕಿನ್ ಕೇರ್ ರೋಟೀನ್ ಬಗ್ಗೆ ನಮ್ಗೆ ಹೇಳೋದಾದ್ರೆ ಎಷ್ಟು ಶೈನಿಂಗ್ ಅಂಡ್ ಗ್ಲೋಯಿಂಗ್ ಸ್ಕಿನ್ ಇದೆ ನಿಮ್ಗೆ. ಸೊ ನಮಗೂ ಕೂಡ ಏನಾದ್ರು ಒಂದು ಚಿಕ್ಕ ಟಿಪ್ ಕೊಡಿ ಮ್ಯಾಮ್. ನಂದು ಆಯಿಲಿ ಫೇಸ್, ಅದಕ್ಕೆ ಇಟ್ ಲುಕ್ಸ್ ಲೈಕ್ ದಟ್. ನಂದು ಸ್ಕಿನ್ ಕೇರ್ ರೂಟೀನ್ ಇಲ್ಲ. ಸೊ ಬೇಸಿಕ್ಲಿ ಬೆಳಿಗ್ಗೆ ಎದ್ದಾಗ ಐ ಜಸ್ಟ್ ಲೈಕ್ ಕ್ಲೆನ್ಸ್ ಮೈ ಫೇಸ್. ಯಾವ್ದಾದ್ರು ವೆರಿ ಸೆಟಾಫಿಲ್ ಯೂಸ್ ಮಾಡ್ತೀನಿ. ಸೊ ಅದು. ಆಮೇಲೆ ಈವ್ನಿಂಗ್ ಐ ಯೂಸ್ ಸಮ್ ಕ್ಲಿನಿಕ್ ಪ್ರಾಡಕ್ಟ್ಸ್ ಅಂಡ್ ಹೀಲ್ಸ್ ಪ್ರಾಡಕ್ಟ್ಸ್. ಒಂದ್ ಸ್ವಲ್ಪ ಒಂದು ಸೀರಮು, ಒಂದು ಮಾಯಿಶ್ಚರೈಸರ್ ಅಷ್ಟೇ, ಜಾಸ್ತಿ ಏನಿಲ್ಲ. ಸೊ ಮ್ಯಾಮ್ ತುಂಬಾ ಮೇಕಪ್ ಪ್ರಿಫರ್ ಮಾಡ್ತಾರಾ ಅಥವಾ ಲೈಕ್ ಕ್ಯಾಶುಯಲ್ ಆಗಿರೋಕೆ ಪ್ರಿಫರ್ ಮಾಡ್ತಾರಾ ಆಚೆ ಹೋಗ್ಬೇಕಾದ್ರೆ? ಐ ಲವ್ ಮೇಕಪ್. ಐ ಡೋಂಟ್ ಮೈಂಡ್. ನನಗೆ ಐ ಕ್ಯಾನ್ ಗೋ ಲೈಕ್ ತುಂಬಾ ಬ್ರೇಕ್ಔಟ್ಸ್ ಇದ್ರೆ ಐ ಲೈಕ್ ಟು ಕವರ್ ಅಪ್. ಎಲ್ಲಾರು ಆಚೆ ಯಾವ್ದಾದ್ರು ಫಂಕ್ಷನ್ ಹೋಗ್ತಿದ್ರೆ ಆತರ ಎಲ್ಲ ಐ ಲೈಕ್ ಫುಲ್ ಫೇಸ್ ಮೇಕಪ್. ನಂಗೆ ಐ ಲವ್ ಮೇಕಪ್, ಸೊ ಐ ಯೂಸ್ ಮೇಕಪ್. ಸೊ ಎಸ್, ಶೂಟ್ ಏನೋ ಇವಾಗ ನಾಳೆ ಶೂಟಿಂಗ್ ಇರುತ್ತೆ, ಬಟ್ ನಮಗೆ ಮೂಡ್ ಇರಲ್ಲ ಅಥವಾ ಏನೋ ಬೇರೆ ಕೆಲಸ ಇರುತ್ತೆ. ಸೊ ಶೂಟಿಂಗ್ ಇಂದ ತಪ್ಪಿಸ್ಕೊಳಕ್ಕೆ ಯಾವ ತರ ಸುಳ್ಳು ಹೇಳ್ತೀರಾ? ನಂಬುವಂತ ಸುಳ್ಳು ನೀವು ಹೇಳಿರೋದು ಅಥವಾ ಹೇಳಬೇಕು ಅಂತಿರೋದು? ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ, ಬಟ್ ಇಲ್ಲ ಮಾಡಬೇಕು ಅಂತ ಇರೋದು ಯಾವ್ದಾದ್ರು? ಇಲ್ಲ, ಐ ಹ್ಯಾವ್ ನೆವರ್ ಎಸ್ಕೇಪ್ ಫ್ರಮ್ ಶೂಟ್. ತುಂಬಾ ಸಿನ್ಸಿಯರ್, ಡೆಡಿಕೇಟೆಡ್. ನೋ, ಬೇಕು ಅಂದ್ರು ಲೈಕ್ ನಂಗೆ ಐ ಹ್ಯಾಡ್ ವೆರಿ ಬ್ಯಾಡ್ ಫಾಲ್. ಐ ಸ್ಟಿಲ್ ಶಾರ್ಟ್. ನಾನು ಅವಾಗ ದೊಡ್ಡ ಮನೆ ಸೊಸೆ ಅಂಡ್ ಅಗ್ನಿ ಸಾಕ್ಷಿ ಅರ್ಧ ದಿನ ನಾನು ಐ ವಾಸ್ ಸಪೋಸ್ ಟು ಬಿ ಆನ್ ಬೆಡ್ ರೆಸ್ಟ್, ಬಟ್ ಐ ಸ್ಟಿಲ್ ಹ್ಯಾವ್ ಶಾರ್ಟ್ ಫಾರ್ ದೋಸ್ ಸೀರಿಯಲ್ಸ್. ನಂಗೆ ಟ್ರೆಪೀಸಿಯೈಟಿಸ್ ಆದಾಗ ಐ ವಾಸ್ ಶೂಟಿಂಗ್ ಇನ್ ಹೈದ್ರಾಬಾದ್. ಐ ಕುಡಂಟ್ ಮೂವ್, ಬಟ್ ಐ ವುಡ್ ಬಿ ಲೈಕ್ ದಿಸ್.
ಸೊ ಯಾ ಆತರ ಎಸ್ಕೇಪ್ ಬೇಕು ಅಂದ್ರೂ ಸಿಕ್ಕಿಲ್ಲ ನಂಗೆ. ಬಟ್ ಹೆಂಗೆ ಎಸ್ಕೇಪ್ ಮಾಡೋದು? ಐ ಥಿಂಕ್ ಯು ಶುಡ್ ಜಸ್ಟ್ ಲೈ ಟೆಲಿಂಗ್ ನಂಗೆ ಹುಷಾರಿಲ್ಲ ಆರ್ ಸಮಥಿಂಗ್ ಅಷ್ಟೇ. ಅದ್ ಯಾವತ್ತೂ ವರ್ಕೌಟ್ ಆಗಲ್ಲ ನಮ್ ಇಂಡಸ್ಟ್ರಿಲಿ, ಬಟ್ ಸ್ಟಿಲ್. ಶೂಟಿಂಗ್ ಸೆಟ್ಗೆ ಲೇಟಾಗಿ ಹೋಗಿ ಏನಾದರೂ ರೀಸನ್ ಹೇಳಿರೋದುಂಟಾ? ಅಯ್ಯೋ ಇದು ಮಾತಾಡೋದು ಅದಕ್ಕೆ ಲೇಟ್, ಅಯ್ಯೋ ಟ್ರಾಫಿಕ್ ಜಾಮ್ ಆಗಿತ್ತು ಲೇಟ್ ಆಗೋಯ್ತು, ಈ ಥರ ಏನಾದರೂ? ಐ ಥಿಂಕ್ ಒನ್ಸ್ ಆರ್ ಟ್ವೈಸ್ ನೆಲ್ಮಂಗ್ಲ ತನಕ ಹೋಗ್ಬೇಕಾದ್ರೆ ಆಕ್ಚುಯಲ್ ಟ್ರಾಫಿಕ್ ಜಾಮ್ ಇತ್ತು. ಬಟ್ ಅವತ್ ಐ ಹ್ಯಾಡ್ ಆಲ್ಸೋ ವೋಕನ್ ಅಪ್ ಲೇಟ್. ಹೇಳ್ಬಿಟ್ಟೆ ಲೇಟ್ ಆಯ್ತು, ನಾನು ಎದ್ದಿದ್ದು ಹುಷಾರಿರ್ಲಿಲ್ಲ ನನಗೆ ಅಂತ ಹೇಳ್ಬಿಟ್ಟಿದ್ದೆ. ಸೊ ಇಟ್ಸ್ ಓಕೆ. ಸುಳ್ಳು ಹೇಳೋ ಅಂತ ಸೊ ಮ್ಯಾಮ್ ಯಾವತ್ತೂ ಸುಳ್ಳು ಅವಶ್ಯಕತೆ ಹೇಳಿಲ್ಲ, ತಪ್ಪಿಸ್ಕೊಳ್ಳೋದು ಈ ಥರ ಯಾವತ್ತೂ ಮಾಡಿಲ್ಲ, ತುಂಬ ಸಿನ್ಸಿಯರ್ ಆಗಿ ಅವ್ರ ಕೆಲಸ ಏನಿರುತ್ತೆ ಅದನ್ನ ಮಾಡ್ತಾರೆ. ಎಸ್ ಐ ಹ್ಯಾವ್. ಯಾಕಂದ್ರೆ ನಾನ್ ನಿಜ ಹೇಳಿ ನಂದು ಗೋವಾ ಟ್ರಿಪ್ ನ ಅವ್ರು ಕ್ಯಾನ್ಸಲ್ ಮಾಡ್ಸಿದ್ರು. ಅವ್ರಿಗೆ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಈ ತರ. ಸೊ ಏನು ಅಂದ್ರೆ ನಾನು ಅವಾಗ ಇವಾಗ ಒಂದ್ ಸ್ವಲ್ಪ ಸುಳ್ಳು ಹೇಳ್ಬೇಕು ಅನ್ನೋದು ಕಲ್ತ್ಕೊಂಡಿದ್ದೇನೆ. ಬಟ್ ನೋಡೋಣ. ಸೊ ತುಂಬ ಜನ ಕ್ವೆಶ್ಚನ್ಸ್ ಕೂಡ ಕೇಳ್ತಾ ಇದ್ದಾರೆ, ಲೆಟ್ ಮಿ ಟೇಕ್ ಇಟ್. ಶೇರ್ ಎಕ್ಸ್ಪೀರಿಯನ್ಸ್ ಆಫ್ ಸುಬ್ಬಲಕ್ಷ್ಮಿ ಸಂಸಾರ ಅಂತ ಹೇಳ್ತಾ ಇದ್ದಾರೆ. ಸುಬ್ಬಲಕ್ಷ್ಮಿ ಸಂಸಾರ ವಾಸ್ ಗುಡ್, ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಒಂದು ಡಿವೋರ್ಸಿ ಪಾತ್ರ ಮಾಡಿದ್ದೆ, ದೀಪು ಅವ್ರ ಜೊತೆಗೆ ಐ ವಾಸ್ ಆಕ್ಟಿಂಗ್. ಯಾ, ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ವೆರಿ ಡಿಫ್ರೆಂಟ್ ಫಾರ್ ಮಿ ಕಾಸ್ಟ್ಯೂಮ್ ವೈಸ್ ಆಲ್ಸೋ. ಅಂದ್ರೆ ನಾನು ಎಲ್ಲಾ ಮಾಡಿರೋ ಪಾತ್ರದಲ್ಲಿ ಎಲ್ಲ ಸೀರೆ ಉಟ್ಕೊಂಡಿದ್ದೆ, ಬಟ್ ಇದ್ರಲ್ಲಿ ಒಂದ್ ಸ್ವಲ್ಪ ಐ ವಾಸ್ ಇನ್ ಕ್ಯಾಶುವಲ್ಸ್, ಸಲ್ವಾರ್ ಕಮೀಸ್ ಆ ತರ ಎಲ್ಲ. ಸೊ ದಟ್ ವಾಸ್ ಆಲ್ಸೋ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆಮೇಲೆ ಐ ಡನ್ ಒಂಥರ ತುಂಬಾ ಪಾಸಿಟಿವ್ ಪಾತ್ರಗಳು ಜಾಸ್ತಿ ಮಾಡಿರೋದು ನಾನು. ಅದ್ರಲ್ಲಿ ಒಂದ್ ಸ್ವಲ್ಪ ಅಂದ್ರೆ ಲೈಕ್ ಲೌಡ್ ಆಗಿ ಮಾತಾಡೋದು ಅಥವಾ ನನ್ ಸ್ವಲ್ಪ ಜಗಳ ಗಂಟಿ ಸ್ಲೈಟ್ ಆಗಿ. ಸೊ ಇಟ್ ವಾಸ್ ನೈಸ್. ಸೊ ಅಗ್ನಿಸಾಕ್ಷಿಗಿಂತ ಮುಂಚೆ ಯಾವ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದಾರೆ. ಅಗ್ನಿ ಸಾಕ್ಷಿಗಿಂತ ಮುಂಚೆ ಫಸ್ಟ್ ಮಾಡಿದ್ ನಾನು ದುರ್ಗಾ. ದುರ್ಗಾ ಆದ್ಮೇಲೆ ಸುಬ್ಬಲಕ್ಷ್ಮಿ ಸಂಸಾರ, ದೊಡ್ಡ ಮನೆ ಸೊಸೆ. ಯಾ, ದೊಡ್ಡ ಮನೆ ಸೊಸೆ. ಆಮೇಲೆ ವಾಟ್ ಎಲ್ಸ್ ಹ್ಯಾವ್ ಐ ವರ್ಕ್ಡ್ ಇನ್? ಇದು ಮನೆಯ ಮಂತ್ರಾಲಯ. ಸಾಕಷ್ಟು ಮಾಡಿದ್ದಾರೆ. ಮನೆಯ ಮಂತ್ರಾಲಯ ಮಾಡಿದ್ದೀನಿ. ಕಲರ್ ಸೂಪರ್ ಅಲ್ಲಿ ಬರೋದದು. ಯಾ, ಬಟ್ ಲಾಂಗೆಸ್ಟ್ ಅಂದ್ರೆ ನಂದು ಅಗ್ನಿ ಸಾಕ್ಷಿನೇ ಇರ್ಬೇಕು. ಸೊ ಎಸ್, ಬರೀ ಇಷ್ಟು ಮೇಕಪ್ ಯೂಸ್ ಮಾಡಿ ಇಷ್ಟೊಂದು ಚಂದ ಕಾಣ್ತೀರಾ ಅಂತ ಯಾರೋ ಕಮೆಂಟ್ ಮಾಡಿದ್ದಾರೆ. ಏನೋಪ್ಪ, ಮೇಕಪ್ ಇಲ್ದೇನು ಚೆನ್ನಾಗಿ ಕಾಣ್ಬೋದೇನೋ. ಹಾಯ್ ಕೀತು. ಸೊ ಎಸ್ ಮ್ಯಾಮ್, ಇವಾಗ ನಿಮ್ಮ ಮತ್ತು ಮನೋಹರ್ ಸರ್ ರಿಲೇಟೆಡ್ ಕ್ವಶನ್ಸ್ ಕೆಲವೊಂದಿಷ್ಟು ಕೇಳ್ತೀನಿ. ಸೊ ಯು ಶುಡ್ ಟೆಲ್ ನಾನು ಅಥವಾ ಅವರು ಅಂತ. ಓಕೆ. ಸೊ ನಿಮ್ಮ ಫಸ್ಟ್ ಕ್ವಶನ್, ನಿಮ್ಮಿಬ್ರಲ್ಲಿ ತುಂಬಾ ಕೋಪ ಮಾಡ್ಕೊಳ್ಳೋದು ಯಾರು? ನಾನು. ನೀವೇ? ಎಸ್, ಡೆಫಿನೆಟ್ಲಿ. ನಿಮ್ಮಿಬ್ರಲ್ಲಿ ತುಂಬಾ ಜಗಳ ಆಡೋದು ಯಾರು ಸಿಲ್ ವಿಷಯಕ್ಕೆಲ್ಲ? ನಾನು. ಸೊ ನಿಮ್ಮಿಬ್ರಲ್ಲಿ ಫಸ್ಟ್ ಸಾರಿ ಕೇಳೋದು ಯಾರು? ನಾನು. ಆಕ್ಚುಲಿ ಇಬ್ರು. ಇಲ್ಲ, ನಾನ್ ಹೆಂಗೆ ಅಂದ್ರೆ ನಂಗೆ ಕೋಪ ಬಂದಾಗ ನಾನು ಬಾಯಿಗೆ ಬಂದಿದ್ ಹೇಳ್ಬಿಡ್ತೀನಿ. ಡೋ ಐ ಮೀನ್ ಇಟ್ ಆರ್ ಐ ಯೂಶಲಿ ಡೋಂಟ್ ಮೀನ್ ಇಟ್. ಅಂದ್ರೆ ನಂಗೆ ಏನಾರು ಅನ್ಸಿದ್ರೆ ಹೇಳ್ಬಿಡ್ತೀನಿ. ಅದು ಬೇಜಾರಾಗತ್ತ ಇಲ್ವಾ? ನಂಗೆ ತುಂಬಾ ಕ್ಲೋಸ್ ಇರೋರು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇವಳು ಹೇಳ್ತಾಳೆ ಬಟ್ ಶಿ ಡಸಂಟ್ ಮೀನ್ ಇಟ್ ಅನ್ನೋದು ಅರ್ಥ ಮಾಡ್ಕೊಂಡಿದ್ದಾರೆ. ಬಟ್ ಐ ಆಮ್ ಆಲ್ಸೋ ದ ಫಸ್ಟ್ ಟು ಅಪಾಲಜೈಸ್. ನಂಗೆ ಬೇಜಾರಾಗೋಗತ್ತೆ ಯಾಕೆ ಆ ತರ ಹೇಳ್ದೆ ಅಂತ. ಸೊ ಹಂಗೆ. ಬಟ್ ಜಗಳ ಆಡಿದ್ರೆ, ಬಟ್ ಅವ್ರದ್ದೇನಾದ್ರು ಫಾಲ್ಟ್ ಇದ್ರೆ ಹೀಲ್ ಆಲ್ಸೋ ಸೇ ಸಾರಿ. ಸೊ ಸೊ ನಿಮ್ಮಿಬ್ರಲ್ಲಿ ಫುಡ್ಡಿ ಯಾರು? ಫುಡಿ ಅವರು. ಸೊ ಅವ್ರಿಗೆ ನೀವು ಮಾಡುವಂತ ಯಾವ ಫುಡ್ ತುಂಬಾ ಇಷ್ಟ? ಜೀರಾ ರೈಸ್, ದಾಲ್. ಆಕ್ಚುಲಿ ಅವ್ರು ಎಲ್ಲದನ್ನು ಪಾಪ ಖುಷಿಯಾಗಿ ತಿಂತಾರೆ, ಚೆನ್ನಾಗಿರೋದೇನೋ ಗೊತ್ತಿಲ್ಲ. ಬಟ್ ಹಿ ಲೈಕ್ಸ್ ಎವ್ರಿಥಿಂಗ್. ಸೊ ಹೇಗೆ ಮನೋಹರ್ ಸರ್ ತುಂಬಾ ಮಾತಾಡ್ತಾರಾ ಅಥವಾ ಏನು ಮಾತಾಡ್ದೆ ಸ್ವಲ್ಪ ಡೀಸೆಂಟ್ ಆಗಿರುವಂತಹ ಕ್ಯಾರೆಕ್ಟರ್? ಹೇಗೆ ಈಸಿ ಔಟ್ಸ್ಪೋಕನ್ ಅಥವಾ? ಓಕೆ. ಸೊ ಎಲ್ಲದಕ್ಕೂ ಕಮೆಂಟ್ ಕೊಡ್ತಾ ಇರ್ತಾರೆ, ಓಕೆ ಇದು ಹಿಂಗಿದೆ ಅದು ಹಂಗಿದೆ ಈ ತರ ಎಲ್ಲ ಹೇಳ್ತಾ ಇರ್ತಾರಾ? ಅಂದ್ರೆ ಫುಡ್ ವೈಸ್ ಅಲ್ಲ, ಫುಡ್ ವೈಸ್ ಅಥವಾ ಯಾವ್ದೇ ವಿಷಯಕ್ಕೆ ಇರ್ಬೋದು. ಕಮೆಂಟ್ಸ್ ಅಂತ ಆತರ ಇಲ್ಲ. ಐ ಮೀನ್ ಇಫ್ ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ರೆ ಹೇಳ್ತಾರೆ. ಬಟ್ ಅನ್ನೆಸೆಸರಿ ಕಮೆಂಟ್ ಮಾಡೋದು, ನೀನ್ ಇದನ್ನ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಆತರ ಪಾಪ ಎಲ್ಲ ಯಾವತ್ತೂ ಹೇಳಿಲ್ಲ. ಸೋ ಸ್ವೀಟ್ ಹಸ್ಬೆಂಡ್. ಐ ಥಿಂಕ್ ತುಂಬಾ ಜನ ಅವ್ರನ್ನ ನೋಡಿ ಕಲಿಬೇಕು. ಓಕೆ, ಈ ತರ ಇದ್ರೆ ಹೆಂಡತಿರ ಹತ್ರ ಸೇಫ್ ಆಗಿರ್ಬೋದು, ಏನು ಆತರ ಅಲ್ಲ, ಜೆನ್ಯುವಿನ್ ಆಗಿ ಅವ್ರ ಆತರ, ನಾನು ಒಬ್ಳ ಹತ್ರ ಅಲ್ಲ, ಅವ್ರ ಮನೇಲೆಲ್ಲ ಹಂಗೆ. ಈಸ್ ಅ ವೆರಿ ಸ್ವೀಟ್ ಪರ್ಸನ್.
ಸೊ ಎಸ್, ನಿಮ್ಮಿಬ್ರಲ್ಲಿ ತುಂಬ ಶಾಪಿಂಗ್ ಮಾಡೋದು ಯಾರು? ಅಂದ್ರೆ ನಂಗ್ ಬಟ್ಟೆ ಬರೆ ಆ ತರದ್ದು ಇಷ್ಟ, ಅವ್ರದ್ದು ಬೈಕ್ ರಿಲೇಟೆಡ್ ಅವ್ರು ಶಾಪಿಂಗ್ ಮಾಡ್ಕೋತಾರೆ. ಸೊ ಯಾವ ಶಾಪಿಂಗ್ ಲೈಕ್ ವಿ ಬೋತ್ ಶಾಪ್. ಸೊ ಶಾಪಿಂಗಲ್ಲಿ ನಿಮ್ಮಿಬ್ರಲ್ಲಿ ತುಂಬ ಬಾರ್ಗಿನ್ ಮಾಡೋದು ಯಾರು? ಡೆಫಿನೆಟ್ಲಿ. ಸೊ ಬಾರ್ಗಿನ್ ಮಾಡ್ತೀರಾ ನೀವು? ನಾನು ಒಂದ್ಸತಿ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಐ ಲವ್ ಜಂಕ್ ಜ್ಯುವೆಲ್ರಿ, ಸೊ ನಾನು ತುಂಬಾ ಕಡಿಮೆ ಪ್ರೈಸ್ ಇಂದ ಬಾರ್ಗೇನ್ ಮಾಡಕ್ ಶುರು ಮಾಡಿದ್ದೆ. ಇವ್ರು ಅಲ್ಲೇ ಪಕ್ಕದಲ್ಲಿ ಇದ್ರು, ಅವನಿಗೆ ಹೇಳ್ಬಿಟ್ರು ಭಯ್ಯ ಇಸೆ ಬಾತ್ ಮತ್ ಕರೋ ಲೇಲೋ ಪೈಸೆ ಅನ್ಬಿಟ್ಟು ಅವರೇ ದುಡ್ಡು ಕೊಟ್ಟು ಬಂದ್ಬಿಟ್ರು. ಐ ವಾಸ್ ಲೈಕ್ ನಾನು ಬಾರ್ಗೇನ್ ಮಾಡಿದೆಲ್ಲ ವೇಸ್ಟ್ ಆಗೋಯ್ತು ಅಂತ. ಸೊ ನೀವು ತುಂಬಾ ಬಾರ್ಗೇನ್ ಮಾಡ್ತೀರಾ? ಅಂದ್ರೆ ಈ ತರದ್ದು ಅನ್ನೆಸೆಸರಿ ಈಗ ಅದೋ ಒಂದ್ ಚಿಕ್ಕ ರಿಂಗಿಗೆ 700 rupees ಅಂದ್ರೆ ಅಲ್ಬಿ ಲೈಕ್ ಇದಕ್ಕೆಲ್ಲ ಯಾಕೆ ಅಂತ. ಸೊ ಯಾರಾದ್ರೂ ಅಲ್ಲಿ ಅಂಗಡಿಯವ್ರು ಬಿಡ್ತೀರಾ, ಮ್ಯಾಮ್ ಟಿವಿಲಿ ಬರ್ತಿರಲ್ಲ ನೀವ್ ಯಾಕೆ ಮ್ಯಾಮ್ ಬಾರ್ಗೇನ್ ಮಾಡ್ತೀರಾ, ಈ ತರ ಎಲ್ಲಾದ್ರೂ ಹೇಳಿರೋದುಂಟಾ? ಪ್ರೈಸ್ ಜಾಸ್ತಿ ಮಾಡಿರೋದು ಡೆಫಿನೆಟ್ಲಿ ಇದೆ. ಯಾಕಂದ್ರೆ ನಮಗೆ ಜ್ಯುವೆಲ್ರಿ ಜಾಸ್ತಿ ಬೇಕಾಗತ್ತಲ್ಲ, ಸೊ ಅಲ್ಲಿ ಅದು ಪ್ರೈಸ್ ಮೇಲೆ 130 rupees ಅಂತ ಇದ್ರೆ ಅವ್ನು ಹೇಳ್ತಾನೆ ಮೇಡಮ್ 400 rupees. ಆಮೇಲೆ 130 ಅಂತ ಬರ್ದಿದೆಯಲ್ಲ ಯಾಕೆ 400? ಮೇಡಮ್ ನೀವೆಲ್ಲ ಟಿವಿಯಲ್ಲಿ ಮಾಡ್ತಿರಲ್ಲ ಮೇಡಮ್, ನಮ್ದು ಒಂದ್ಸಲ ನೋಡ್ಕೊಳ್ಳಿ ಅಂತ. ಸೊ ಅವಾಗ ನಿಮ್ ಆನ್ಸರ್ ಹೆಂಗಿರುತ್ತೆ ಅವ್ರಿಗೆ? ನಾ ಹೇಳ್ತೀನಿ ನಮ್ದು ಎಲ್ಲ ದುಡಿಮೆನೆ ಇತ್ತು, ಓಕೆ ನೀವ್ ಅದೇನ್ ಪ್ರೈಸ್ ಇದೆಯೋ ಅದನ್ನೇ ಕೊಡಿ ಅಂತ. ಇಲ್ಲ ತಗೊಳೋದಿಲ್ಲ ನಾನು ಯೂಶುವಲಿ. ಸೊ ಎಸ್, ನಿಮ್ಮಿಬ್ರಲ್ಲಿ ತುಂಬಾ ಟ್ರಾವೆಲ್ ಫ್ರೀಕ್ ಯಾರು? ಈ ಕ್ವಶನ್ ಕೇಳಬಾರ್ದು ಬಟ್ ಸ್ಟಿಲ್ ಕೇಳ್ತಾ ಇದೀನಿ. ಟ್ರಾವೆಲ್ ಫ್ರೀಕ್ ಅವರು ಅನ್ಸುತ್ತೆ, ಐ ವುಡ್ ಸೇ ಹಿಮ್. ಸೊ ನೀವಿಬ್ರು ಸಾಕಷ್ಟು ಜಾಗಗಳಿಗೆ ಲಾಂಗ್ ಡ್ರೈವ್ ರೀಸೆಂಟ್ ಆಗಿ ಕೂಡ ಹೋಗಿ ಬಂದಿದ್ರಿ. ಸೊ ಅದ್ರ ಎಕ್ಸ್ಪೀರಿಯನ್ಸ್ ಹೇಳಿ ಮ್ಯಾಮ್. ಮುಂಚೆಯಿಂದನೂ ಕೂಡ ನಿಮ್ಗೆ ಕ್ರೇಜ್ ಇತ್ತಾ ಅಥವಾ ಸರ್ ಜೊತೆ ಸೇರ್ಕೊಂಡು ಕ್ರೇಜ್ ಬಂದಿದ್ದ? ಇಲ್ಲ ನಂಗೆ ಟ್ರಾವೆಲಿಂಗ್ ಇಷ್ಟ ಇತ್ತು, ಬಟ್ ಆಪರ್ಚುನಿಟೀಸ್ ಅಷ್ಟು ಸಿಗ್ತಿರ್ಲಿಲ್ಲ. ಯಾಕಂದ್ರೆ ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ವಾಪಸ್ ಹೋಗ್ಬಿಟ್ಟಿದ್ರು ಅವ್ರವ್ರ ದೇಶಕ್ಕೆ ಅಥವಾ ಅವ್ರವ್ರ ಜಾಗ. ಸೊ ನಾವ್ ಗರ್ಲ್ಸ್ ಟ್ರಿಪ್ ಅಂತೂ ಪ್ರತಿ ವರ್ಷ ಒಂದ್ ಗೋವಾ ಅಂತೂ ಇದ್ದೇ ಇರತ್ತೆ ನಮ್ದು. ಬಟ್ ಜಾಸ್ತಿ ಟ್ರಾವೆಲ್ ಮಾಡಕ್ ಶುರು ಮಾಡಿದ್ದು ಮದ್ವೆ ಆದ್ಮೇಲೆ. ನಂಗೆ ಐ ಆಲ್ವೇಸ್ ವಾಂಟೆಡ್ ಅ ಬೈಕರ್, ಅದು ಇತ್ತು ನಂಗೆ ಆಸೆ ಇತ್ತು. ನಂಗೆ ಬೈಕ್ ಟ್ರಾವೆಲಿಂಗ್ ಸಖತ್ ಆಸೆ ಇತ್ತು, ಯಾಕಂದ್ರೆ ನಮ್ಮ ಮನೇಲಿ ಎಲ್ಲರೂ ಯೂಶಲಿ ಇದೆ ಟ್ರಾವೆಲ್ ಬೈ ಬೈಕ್. ಸೊ ಹಾಗೆ. ಸೊ ನಿಮ್ ಆಸೆ ಕೂಡ ಈಡೇರ್ತು ಸರ್ ಇಂದ. ಯಾರು ಏನೋ ಕಮೆಂಟ್ ಮಾಡಿದಾರಲ್ಲ ಚೆನ್ನಾಗಿದ್ದೀರಾ ಅಂತ, ಕಾಂಪ್ಲಿಮೆಂಟ್ ಕೊಟ್ರೆ ಸ್ವಲ್ಪ ಜನಕ್ಕೆ ಆಗಲ್ಲ. ಯಾಕೆ ಏನಾಯ್ತು? ಓಕೆ. ನಿಮ್ ಇಬ್ರಲ್ಲಿ ತುಂಬಾ ಫೋನ್ ಯೂಸ್ ಮಾಡೋದು ಯಾರು? ಇಬ್ರು, ಬಟ್ ಅವ್ರು ಸ್ವಲ್ಪ ಜಾಸ್ತಿ. ಬಟ್ ಅವ್ರ ಗ್ರೂಪ್ಸ್ ಅಲ್ಲೆಲ್ಲ ಚಾಟ್ ಮಾಡೋದೆಲ್ಲ ಅವ್ರು ಜಾಸ್ತಿ. ನಂದು ಏನಿದ್ರು ಡೈರೆಕ್ಟ್ ವಿಡಿಯೋ ಕಾಲ್ ನನ್ನ ಫ್ರೆಂಡ್ಸ್ ಜೊತೆಗೆ ಎಲ್ಲ. ಸೊ ಯಾವತ್ತಾದ್ರು ಬೈತೀರಾ ಯಾಕಿಷ್ಟು ಫೋನ್ ಯೂಸ್ ಮಾಡ್ತೀಯಾ, ಸಾಕು ಫೋನ್ ಸೈಡಲ್ಲಿ ಇಡೋ ಅಂತ ಎಲ್ಲ ಯಾವತ್ತಾದ್ರು ಹೇಳಿದೀರಾ? ಹೇಳಿದ್ದೀನಿ. ಜಗಳ ಏನಾದ್ರು ಆಗುತ್ತಾ ಆ ವಿಷಯಕ್ಕೆ ಮನೇಲಿ? ಜಗಳ ಅಲ್ಲ, ನಾನೇನೋ ಹೇಳ್ತಿರ್ತೀನಿ ಅಥವಾ ಅವ್ರ ಫೋನ್ ಅಲ್ಲಿ ಇದ್ರೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ ಅಲ್ಲ, ಸೊ ಲೈಕ್ 1 ನಿಮಿಷ ಕೇಳಿ ಇಲ್ಲಿ ಅಂತ. ಆತರ ಜಗಳ ತರ ಏನಿಲ್ಲ, ಚಿಕ್ಕ ಪುಟ್ಟ ಹಂಗೆ ಕಾನ್ವರ್ಸೇಷನ್ಸ್. ಸೊ ನಿಮ್ಮಿಬ್ರಲ್ಲಿ ತುಂಬಾ ನಿದ್ದೆ ಮಾಡೋದು ಯಾರು? ಹಂಗ್ ಹೇಳಕ್ಕಾಗೋದಿಲ್ಲ, ಇಬ್ರು ಒಂದ್ 8 hour ನಿದ್ದೆ ಮಾಡ್ತೀವಿ, ಬಟ್ ಟೈಮಿಂಗ್ಸ್ ಡಿಫ್ರೆಂಟ್ ಇರುತ್ತೆ. ಅವರು ಬೇಗ ಮಲ್ಕೊಂಡ್ ಬೇಗ ಹೇಳ್ತಾರೆ, ನಾನು ಲೇಟ್ ಆಗಿ ಮಲ್ಕೊಂಡ್ ಲೇಟ್ ಆಗಿ ಹೇಳ್ತೀನಿ. ಸೊ ಬೋತ್ ಆಫ್ ಅಸ್. ತುಂಬಾ ನಿದ್ದೆ ಅಂತ ಏನಿಲ್ಲ, ತುಂಬಾ ನಿದ್ದೆ ಅಂತ ಇಲ್ಲ, ಬಟ್ ಸಮ್ಟೈಮ್ಸ್ ನಂಗೆ ಆಫ್ಟರ್ನೂನ್ ಒಂದ್ ಸ್ವಲ್ಪ 1 hour ನಿದ್ದೆ ಮಾಡ್ತೀನಿ ನಾನು. ಸೊ ಎಸ್, ನಿಮ್ಮಿಬ್ರಲ್ಲಿ ತುಂಬಾ ಪಂಕ್ಚುಯಲ್ ಯಾರು? ಅಂದ್ರೆ ಈ ಟೈಮ್ಗೆ ಇದಾಗಬೇಕಂದ್ರೆ ಓಕೆ ಯು ಶುಡ್ ಬಿ ಆನ್ ಟೈಮ್, ಈ ತರ ಇರೋರು ಯಾರು? ಬೋತ್ ಆಫ್ ಅಸ್ ತುಂಬಾ ಪಂಕ್ಚುಯಲ್. ಎಸ್, ನನಗೆ ಈವನ್ ಇಫ್ ಐ ಮೀಟಿಂಗ್ ಫ್ರೆಂಡ್ಸ್ ಐ ಟೆಂಡ್ ಟು ಲೈಕ್ ರೀಚ್ ಆನ್ ಟೈಮ್ ಆರ್ ನಂಗೆ ಆನ್ ಟೈಮ್ ಬರ್ಲಿಲ್ಲ ಅಂದ್ರೆ ನಂಗೆ ಇರಿಟೇಟ್ ಆಗತ್ತೆ. ಐ ಮೀನ್ ಇಟ್ಸ್ ನಾಟ್ ದಟ್ ಐ ಆಮ್ ಪಂಕ್ಚುಯಲ್ ಆಲ್ ದ ಟೈಮ್. ನಾನು ನನ್ನ ಫ್ರೆಂಡ್ಸ್ ನ ವೇಟ್ ಮಾಡ್ಸಿರೋದಿದೆ, ಬಟ್ ನಂಗೆ ಹೇಳಿದ ಟೈಮಲ್ಲಿ ಯೂಶಲಿ ಬರ್ಬೇಕು, ನಂಗೆ ಇಲ್ಲ ಗೆಟ್ ಇರಿಟೇಟೆಡ್. ಸೊ ಇಬ್ರಲ್ಲಿ ತುಂಬಾ ಹಾರ್ಡ್ ವರ್ಕಿಂಗ್ ಯಾರು? ಅವರೇ ಹಾರ್ಡ್ ವರ್ಕಿಂಗ್, ಕ್ರೆಡಿಟ್ ಅವರಿಗೆ ಕೊಟ್ಬಿಡ್ತೀರಾ? ಎಸ್ 100%. ಸೊ ಅಂಡ್ ಇಬ್ರಲ್ಲಿ ತುಂಬಾ ಫಿಟ್ನೆಸ್ ಫ್ರೀಕ್ ಯಾರು? ಗೊತ್ತಿರೋ ಕ್ವಶನ್ ಇದು, ಬಟ್ ಸ್ಟಿಲ್ I don't know. I used to always do yoga, but now it looks like he is. ಸೊ ಎಲ್ಲರೂ ಸರ್ನ ಕಾಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಏನೋ ಈ ಮನೋಹರ್ ತುಂಬಾ ಚೆನ್ನಾಗಿ ಏನೋ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ, ದಟ್ಸ್ ವೆರಿ ನೈಸ್, ಈ ತರ ಕಾಂಪ್ಲಿಮೆಂಟ್ ಕೊಟ್ಟಾಗ ನಿಮ್ಗೆ ಜಲಸ್ ಫೀಲ್ ಆಗುತ್ತಾ ಇಲ್ಲಾಂದ್ರೆ ಖುಷಿ ಆಗುತ್ತಾ? ಇಲ್ಲ, ಖುಷಿ ಆಗತ್ತೆ. ಜೆಲಸಿ ಯಾಕೆ? ಅವ್ರ ಹೆಲ್ತಿ, ಹಿ ಇಸ್ ಬಿಕಮಿಂಗ್ ಹೆಲ್ದಿ, ಸೊ ಇಟ್ಸ್ ಗುಡ್.
ಬಟ್ ನಂಗೂ ಸ್ವಲ್ಪ ನಿಮ್ಮಲ್ಲಿ- ಕಾಂಪ್ಲೆಕ್ಸ್ ಕೊಡ್ತಾರೆ ಅವಾಗ ಅವಾಗ. ಇನ್ನು ನಾನು ಇನ್ನೂ ಸ್ವಲ್ಪ ಜಾಸ್ತಿ ವರ್ಕೌಟ್ ಮಾಡ್ಬೇಕೇನೋ ಅನ್ನೋ ತರ, ಬಟ್ ಸ್ಟಿಲ್ ಇಟ್ಸ್ ಓಕೆ. ಸೊ ನಿಮಗೆ ಅವರಲ್ಲಿ ಒಂದು ಇಷ್ಟ ಆಗುವಂತಹ ಕ್ವಾಲಿಟಿ ತುಂಬ ಇರುತ್ತೆ, ಬಟ್ ಸ್ಟಿಲ್ ಯಾವುದಾದ್ರು ಒಂದು ಸ್ಪೆಸಿಫಿಕ್ ಆಗಿ ಪಾಯಿಂಟ್ ಮಾಡ್ಬೇಕಂದ್ರೆ ನಂಗೆ ತುಂಬ ಇಷ್ಟ ಈ ಕ್ವಾಲಿಟಿ ಅವರಲ್ಲಿ ಅನ್ನೋದಾಗಿದ್ರೆ? ನಾನು ವೆರಿ ಅಂಡರ್ಸ್ಟ್ಯಾಂಡಿಂಗ್. ಈ ಜನರಲಿ ಅಂದ್ರೆ ಯಾರು ಹೆಂಗಿದಾರೋ ಅವ್ರನ್ನ ಆತರ ಆಕ್ಸೆಪ್ಟ್ ಮಾಡ್ತಾರೆ. ಸೊ ಅದು ನಥಿಂಗ್, ನೋ ಅದು ನಿಮ್ಗೆ ಜಡ್ಜ್ಮೆಂಟ್. ತುಂಬಾ ಇಷ್ಟ ಆಗುತ್ತೆ. ಯಾ ಯಾ ಸೊ ಯಾವ್ದಾದ್ರು ಒಂದು ವಿಷಯ ಇಷ್ಟ ಆಗಲ್ಲ ಅಂತಲ್ಲ, ಅದೊಂದು ಚೂರು ಚೇಂಜ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಅಥವಾ ಏನಾದ್ರೂ ಒಂದು ಅಯ್ಯೋ ಇದೊಂದು ನಂಗೆ ಇಷ್ಟ ಇಲ್ವೇ ಅನ್ನೋ ತರದ್ ಯಾವ್ದಾದ್ರು ಒಂದು? ಇಸ್ ವೆರಿ ಚಿಲ್, ವೆರಿ ಲೇಡ್ ಬ್ಯಾಕ್ ಒಂಥರ. ನಾನು ಒಂದ್ ಸ್ವಲ್ಪ ಜಾಸ್ತಿ OCD ಈ ತರ ಪ್ಲಾನ್ ಮಾಡೋಣ ಅದ್ ಮಾಡೋಣ ಅಂತ ಇಲ್ಲ. ಬಟ್ ಈಸ್ ಲೈಕ್ ಯಾಕೆ ಅಷ್ಟೊಂದು ಟೆನ್ಷನ್ ತಗೋತಿ, ಆರಾಮಾಗಿರೋ, ಲೈಫ್ ಚೆನ್ನಾಗಾಗಿದೆ, ನೋ ವರಿ ಅಂತ. ಸೊ ಸರ್ ಫುಲ್ ಕೂಲ್. ಯಾ ಈಸ್ ವೆರಿ ಚಿಲ್ಡ್ ಔಟ್, ಯಾ ವೆರಿ ಕೂಲ್. ಸೊ ಸರ್ ನಿಮ್ಗೆ ಇಲ್ಲಿವರೆಗೂ ಕೊಟ್ಟಿರುವಂತ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದು? ರಿಲೇಟೆಡ್ ಟು ಎನಿಥಿಂಗ್, ಅಥವಾ ಈ ಫೀಲ್ಡ್ ಇರ್ಬೋದು, ಅಥವಾ ಪರ್ಸನಲ್ ಲೈಫ್ ಇರ್ಬೋದು, ಅಥವಾ ಏನೇ ಯಾವುದೇ ವಿಷಯಕ್ಕೆ ಯಾವ್ದಾದ್ರು ಒಂದು ಕಾಂಪ್ಲಿಮೆಂಟ್, ಓಕೆ ಅವತ್ತು ದಟ್ಸ್ ನೈಸ್ ಏನೋ, ಅವತ್ತು ಆ ಕಾಂಪ್ಲಿಮೆಂಟ್ ಕೊಟ್ಟಿದ್ದು ನಂಗೆ ಇಷ್ಟ ಆಯ್ತು ಅನ್ನೋ ಥರದ್ದು. ಯು ಆಲ್ವೇಸ್ ಸೇಸ್ ಐಮ್ ದ ಬೆಸ್ಟ್, ಸೊ ನನಗೆ ಗೊತ್ತಿಲ್ಲ. ಓಕೆ, ಯು ಆರ್ ದ ಬೆಸ್ಟ್ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರಾ? Even ಇಲ್ಲ, daily if I'm going out also, if I get dressed and come, he'll say you're looking cute, ಚಂದ ಕಾಣ್ತಿದ್ಯಾ. He says things like that. So ನಂಗೆ ಆ ಸರ್ಪ್ರೈಸ್ ಆಗಿ ಯಾವತ್ತೋ 6 ವರ್ಷಕ್ಕೆ ಒಂದ್ಸತಿ ಹೇಳಿದ್ದು ಅಂತ ಗೊತ್ತಿಲ್ಲ. ಸೊ ಸೊ ನಿಮ್ ಇಬ್ರಲ್ಲಿ ತುಂಬಾ ಸರ್ಪ್ರೈಸಸ್ ಪ್ಲಾನ್ ಮಾಡೋದು ಯಾರು? ಏನಾದ್ರು ಬರ್ಡೇಸ್ ಇರ್ಬೋದು, ಯಾವ್ದಾದ್ರು ಇವೆಂಟ್ಗೆ? both of us don't do ಆ ತರ ಸಿಚುವೇಶನ್. ಅಂದ್ರೆ he likes to give surprises, I like to give surprises, but we're hardly there on birthdays or anniversaries. Both of us will be working. So ಏನ್ ಸರ್ಪ್ರೈಸ್ ಹೆಂಗಿರೋ ಮದ್ವೆ ಆಗಿ 8 ವರ್ಷ ಆಯ್ತು ನೋಡಿ, ಪರವಾಗಿಲ್ಲ ಅನ್ನೋ ತರ. ಬಟ್ ಐ ಲೈಕ್ ಸರ್ಪ್ರೈಸಸ್. ನನ್ನ ಫ್ರೆಂಡ್ಸ್ ಹ್ಯಾವ್ ಸರ್ಪ್ರೈಸ್ ಮೀ, ಅಥವಾ ಇವ್ರು ಒಂದೆರಡು ಸತಿ ಕಾಲ್ಡ್ ಮೈ ಫ್ರೆಂಡ್ಸ್ ಹೋಮ್ ಆ ತರ ಎಲ್ಲ. ಸೊ ಐ ಲೈಕ್ ಸರ್ಪ್ರೈಸಸ್ ಬೆಟರ್. ಸೊ ನೀವ್ ಯಾವ್ದಾದ್ರು ಒಂದು ಕಾಂಪ್ಲಿಮೆಂಟ್ ಕೊಟ್ಟಿದ್ದೀರಾ ಸರ್ಗೆ, ಲೈಕ್ ವರ್ಕ್ ರಿಲೇಟೆಡ್ ಇರ್ಬೋದು, ಅಥವಾ ಯಾವುದೇ ರಿಲೇಟೆಡ್ ಒಂದು ಕಾಂಪ್ಲಿಮೆಂಟ್, ಓಕೆ ದಿಸ್ ಇಸ್ ಗುಡ್, ಅಥವಾ ಯು ಕ್ಯಾನ್ ಡೂ ಇಟ್ ಬೆಟರ್, ಈ ತರ ಯಾವ್ದಾದ್ರು ಒಂದು ಹೇಳಿರೋದುಂಟಾ? ಐ ಆಮ್ ವೆರಿ ಪ್ರೌಡ್. ಅವ್ರು ಎಲ್ಲಿಂದ ಶುರು ಮಾಡಿ ಇವತ್ತು ವೇರ್ ಹಿ ಇಸ್, ಐ ಆಮ್ ವೆರಿ ಪ್ರೌಡ್ ಆಫ್ ಹಿಸ್ ಜರ್ನಿ. ಅಂಡ್ ಎವ್ರಿ ಮೂವಿ ದಟ್ ಹಿ ಹಸ್ ಡನ್, ಯು ಸಿ ಸಮಥಿಂಗ್ ನೈಸ್. ಅಂದ್ರೆ ಅವ್ರ ಕೆಲ್ಸ ಕಾಣುತ್ತೆ, ಅವ್ರ ಹಾರ್ಡ್ ವರ್ಕ್ ಕಾಣುತ್ತೆ. ಸೊ I'll always tell him that, you're doing good, whatever. Like, yeah, I hope he gets better movies to work with. ದಟ್ಸ್ ಲವ್ಲಿ ಮ್ಯಾಮ್. ಸೊ ಎಸ್ ಸಾಕಷ್ಟು ಮಾತಾಡಿ ಆಲ್ಮೋಸ್ಟ್ 1 hour ಆಗ್ತಾ ಬಂತು ನಿಮ್ಮ ಹತ್ರ I know. It was nice. ಐ ಥಿಂಕ್ 11 minutes. ಸೊ ಎಸ್ ಮ್ಯಾಮ್, ನಿಮ್ಗೆ ಯಾವ್ದಾದ್ರು ಒಂದು ಪಾತ್ರ ಅಥವಾ ಯಾವ್ದಾದ್ರು ಒಂದು ಈ ತರದೊಂದು ರೋಲ್ ನಂಗೆ ಮಾಡ್ಬೇಕು ಅಂತ ಇಷ್ಟ ಅಂತ ಯಾವ್ದಾದ್ರು ಇದೆಯಾ ಸ್ಪೆಸಿಫಿಕ್ ಆಗಿ, ಅಥವಾ ಯಾವ್ದಾದ್ರು ನೋಡಿರ್ಬೋದು, ಅಥವಾ ನಿಮ್ಗೆ ಯಾವ್ದಾದ್ರು ಮೈಂಡಲ್ಲಿ ಒಂದು ಇಮ್ಯಾಜಿನೇಷನ್ ಈ ತರ ರೋಲ್ ಸಿಕ್ಕರೆ ನಂಗೆ ಇಷ್ಟ ಆಗುತ್ತೆ ಅನ್ನೋದು? ಸೊ ನಂಗೆ ಇಟ್ಸ್ ವೆರಿ ಎಂಬಾರಸಿಂಗ್, ಬಟ್ ನಂಗೆ ಮಚ್ಚಿಗಿಚ್ಚಿರೋ ಮೂವೀಸ್ ಎಲ್ಲ ನಂಗೆ ಸಖತ್ ಇಷ್ಟ. ವೆರ್ ಇಸ್ ಅ ಲಾಟ್ ಆಫ್ ಆಕ್ಷನ್. ಓಕೆ, ಸೊ ಜೋಗಿ ನೋಡಿದಾಗ, ಲೈಕ್ ಓಂ ನೋಡಿದಾಗ, ಐ ವುಡ್ ಬಿ ಲೈಕ್ ಓಂ ಮಚ್ಚು ಅಂತ ಎಲ್ಲ, ಐ ವುಡ್ ಬಿ ವೆರಿ ಎಕ್ಸೈಟೆಡ್. So I have always wanted to do one rowdy kind of patra, but very traditional. So I don't know. It's just a thing. ಸೊ ಮ್ಯಾಮ್ಗೆ ಒಂಥರ ರೌಡಿ ಗೆಟಪ್ ಅಲ್ಲಿ, ಲೇಡಿ ರೌಡಿ ಗೆಟಪ್ ಅಲ್ಲಿ Yeah, because ನಾನು ಆ ತರ ಪಾತ್ರ ಏನು ನೋಡಿಲ್ಲ. So it might be interesting. ಯಾರು like, yeah, it'll be nice. Hi Kavya. ಕಾವ್ಯ ಶಾಸ್ತ್ರಿ ಅವರು ಹಾಯ್ ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದಾರೆ. How are you? Hi Shwet. ಮ್ಯಾಮ್ ಡೆಸರ್ಟ್ ಡೇಟ್ ಬಾಕಿ ಇದೆ, ಮಚ್ಚು ಸೈಡ್ಗೆ ಇಟ್ಟು ಬನ್ನಿ ಪ್ಲೀಸ್. Yes, ಹೋಗೋಣ. ಸೊ ನೀವು ಯೂಶಲಿ ತುಂಬಾ ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಮಾಡೋ ಪ್ಲೇಸ್ ಯಾವುದು? I like coffee places, like friends meet over coffee tara. I like so JP Nagar ಅಲ್ಲಿ ಒಂದಿಷ್ಟು ಜಾಗಗಳಿದೆ, so I usually hang out there. Yeah. ಸೊ ಎಸ್, ಮಚ್ಚು ಹಿಡ್ಕೊಂಡು ಮಾಡುವಂತ ಫಿಲ್ಮ್ಗೆ ಮನೋಹರ್ ಸರ್ ಏನಾದ್ರು ಕ್ಯಾಮ್ರಾಮನ್ ಆದ್ರೆ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅದು? No, it is just a situation ಅಷ್ಟೇ. I'm not saying I have to. ಓಕೆ, ಒಂದ್ ಸೀನ್ ಅಲ್ಲ. ಓಕೆ,
ನೀವು ಲಾಂಗ್ ಇಟ್ಕೊಂಡು ಬರ್ತೀರಾ, ಮುಂದೆ ಕ್ಯಾಮ್ರಾ ಹಿಂದೆ No, no, ಮನೋಹರ್ if ಸರ್ ಇರ್ತಾರೆ, ಹೇಗಿರುತ್ತೆ ನಿಮ್ ಫೀಲ್? ಬೇಡ, ಇನ್ಯಾರು ಕ್ಯಾಮ್ರಾಮನ್ ಕರ್ಕೊಂಬನ್ನಿ. ಇಲ್ಲ, ನಮಗೆ ಮನೋಹರ್ ಸರೇ ಬೇಕು. ಅವ್ರ ಕ್ಯಾಮ್ರಾ ಎಫೆಕ್ಟ್ಸ್ ಇಂದಾನೇ ನಾವು ನಿಮ್ನ ಮಚ್ಚಿಡಿಯೋ ಸೀನಲ್ಲಿ ನೋಡ್ಬೇಕು. It's going to be very embarrassing. ಒಂಥರ ಐ ಡೋಂಟ್ ನೋ ಗಂಡ ಹೆಂಡತಿ ಹೆಂಗ ಆತರ ಕೆಲಸ ಮಾಡೋದು ಅಂತ. ಲೈಕ್ ಇಟ್ ವಿಲ್ ಬಿ ವೆರಿ ವಿಯರ್ಡ್. See, Shwet is telling correctly. Ayyo, he'll be traumatized ante. Correct. ದ್ಯಾಟ್ಸ್ ಲವ್ಲಿ ಮ್ಯಾಮ್. ನಿಮ್ಮ ಹತ್ರ ಮಾತಾಡಿ ನಿಜ ತುಂಬಾ ಖುಷಿ ಆಯ್ತು. ಯು ಆರ್ ಸೋ Same here. ಜೋವಿಯಲ್, ಸಖತ್ ಫ್ರೆಂಡ್ಲಿ ಆಗಿ. Thank ಅಂಡ್ you ನನಗೆ so ಯಾರನ್ನೋ much. ಇಂಟರ್ವ್ಯೂ ಮಾಡ್ತಿದ್ದೀನಿ ಅಂತ ಅನ್ಸಲ್ಲ, ಸಖತ್ತಾಗಿನೋ ಕ್ಯಾಶುಯಲ್ ಆಗಿ ಮಾತಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. Thank you so much, Meghna. ತುಂಬಾ ಜನ ಕಮೆಂಟ್ ಮಾಡಿದ್ರೆ, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಅಂಡ್ ಒನ್ ಲಾಸ್ಟ್ ಕ್ವೆಶ್ಚನ್ ಮ್ಯಾಮ್. ಹಾ. ಈ ಇಂಡಸ್ಟ್ರಿಗೆ ಬರಬೇಕು ಅಂತ ಇರೋರಿಗೆ ಅಥವಾ ಇಂಡಸ್ಟ್ರಿಲಿ ಹೊಸದಾಗಿ ನ್ಯೂ ಕಮರ್ಸ್ಗೆ ಏನು ಅಡ್ವೈಸ್ ಕೊಡೋಕೆ ಇಷ್ಟಪಡ್ತೀರಾ? ಏನಾದರೂ ಓಕೆ ಇದನ್ನ ಕಲ್ತು ಬಂದರೆ ನಿಮಗೆ ಈಸಿ ಆಗುತ್ತೆ ಅಥವಾ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಹಾಗಿದ್ರೆ? ಓಪನ್ ಮೈಂಡ್ ಸೆಟ್ ಅಲ್ಲಿ ಬರ್ಬೇಕು ಅಷ್ಟೇ. ಲೈಕ್ ಇದು ಕಲ್ತ್ ಬರೋ ಅಂತದ್ದು ಏನು ಇರೋದಿಲ್ಲ. ಬಿಕಾಸ್ ಎವ್ರಿ ಡೇ ಇಸ್ ಅ ಲರ್ನಿಂಗ್ ಪ್ರಾಸೆಸ್. ನೀವು ಪ್ರತಿದಿನ ಏನೋ ಒಂದ್ ಕಲಿತೀರ. ಇವತ್ತು ಆಕ್ಟಿಂಗ್ ವೈಸ್ ಕಲಿಬಹುದು, ಅಥವಾ ಹೌ ಟು ಹ್ಯಾಂಗ್ ಔಟ್ ವಿತ್ ಪೀಪಲ್ ಆ ತರ ಕಲಿಬಹುದು. ಸೊ ಎವ್ರಿ ಡೇ ಯು ಲರ್ನ್ ಸಮಥಿಂಗ್ ನ್ಯೂ. ಇಟ್ಸ್ ಅ ಗುಡ್ ಇಂಡಸ್ಟ್ರಿ. ವಿ ವಿಲ್ ಹ್ಯಾವ್ ಟು ಕೀಪ್ ಯೋರ್ ಬೌಂಡ್ರೀಸ್, ಮೇಕ್ ಸಮ್ ಫ್ರೆಂಡ್ಸ್ ಅಷ್ಟೇ. ಲೈಕ್ ಚಿಲ್ ಆಗಿದ್ರೆ ಓಕೆ. ಲೈಕ್ ನಥಿಂಗ್ ಮಚ್ ದಟ್ ಐ ಹ್ಯಾವ್ ಟು ಟೆಲ್. ಯಾಕಂದ್ರೆ ನಾನೇ ಕಂಪ್ಯಾರಿಟಿವ್ಲಿ ನ್ಯೂ ಇಂಡಸ್ಟ್ರಿಗೆ. ದ್ಯಾಟ್ಸ್ ಲವ್ಲಿ ಮ್ಯಾಮ್. ಇನ್ನು ಸಾಕಷ್ಟು ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ನಿಮ್ಮನ್ನ ನೋಡೋಕೆ ಸಿಗಲಿ ನಮಗೆ. ಆ್ಯಂಡ್ ನೀವು ಅನ್ಕೊಂಡಿರೋ ಆ ಮಚ್ಚಿರೋ ಸೀನಲ್ಲಿ ಕೂಡ ನಾವು ನಿಮ್ಮನ್ನ ನೋಡೋಕೆ ಕಾಯ್ತಾ ಇರ್ತೀವಿ. ವಿತ್ ಮನೋಹರ್ ಸರ್ ಆಸ್ DOP. ಇದು ಕಂಡೀಷನ್ಸ್ ಅಪ್ಲೈ ಬ್ರಾಕೆಟಲ್ಲಿ. ನೋಡೋಣ. ಸೊ ಎಸ್, ನೀವಿಬ್ರು ಕೂಡ ಇನ್ನೂ ಸಾಕಷ್ಟು ಪ್ರಾಜೆಕ್ಟ್ಸಲ್ಲಿ ಒಂದಾಗಿ ವರ್ಕ್ ಮಾಡಿ. ಆ್ಯಂಡ್ ವಿ ವುಡ್ ಲವ್ ಟು ಸಿ ಯು ಆನ್ ಸ್ಕ್ರೀನ್ ಮ್ಯಾಮ್. Thank you so much, Megha. Thank you. And I had a lovely time. Hope everything's well with you. ಬರೀ ನನ್ನ ಬಗ್ಗೆನೇ ಇಷ್ಟೊತ್ತು ಮಾತಾಡಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ Take ಮ್ಯಾಮ್. care. ನಾನು ಅಪ್ರೋಚ್ ಮಾಡಿದ ತಕ್ಷಣ ಒಪ್ಕೊಂಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯರ್ ಟೈಮ್. no worries. Thank you so much. I had a great time. ದ್ಯಾಟ್ಸ್ ಲವ್ಲಿ Yeah. ಮ್ಯಾಮ್. ಬಾಯ್ Bye. See you. Take care. Bye. ಬಾಯ್ ಮ್ಯಾಮ್. ಸೊ ಎಸ್, ಇದಾಗಿತ್ತು ಇವತ್ತಿನ ಲೈವ್ ಸೆಷನ್. ತುಂಬ ಜೋವಿಯಲ್ ಆಗಿತ್ತು. ಆ್ಯಂಡ್ ಮ್ಯಾಮ್ ತುಂಬ ಸ್ವೀಟಾಗಿ ಮಾತಾಡಿದ್ರು. ಯಾರನ್ನೂ ಇಂಟರ್ವ್ಯೂ ಮಾಡ್ತಿದ್ದೀನಿ ಈ ಥರ ಫೀಲೇ ಬರಲಿಲ್ಲ. ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡಿದ್ರು. ಆ್ಯಂಡ್ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ರಿ. ಐ ಹೋಪ್ ಎಲ್ಲರೂ ಕಮೆಂಟ್ ಕೂಡ ಓದೋಕ್ಕಾಗಲ್ಲ, ಬಟ್ ಸಾಧ್ಯವಾದಷ್ಟು ಓದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ ಮತ್ತೊಮ್ಮೆ ಜಾಯ್ನ್ ಆಗಿದ್ದಕ್ಕೆ ಅಂತ ಹೇಳ್ತಾ, ಸಾಧ್ಯವಾದರೆ ಖಂಡಿತವಾಗ್ಲೂ ಇನ್ನೊಂದು ಲೈವ್ ಸೆಷನಲ್ಲಿ ನಿಮ್ಮೆಲ್ಲರೂ ಮತ್ತೊಮ್ಮೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಲವ್ ಯು ಆಲ್.